ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ಒಬ್ಬ ನಮ್ಮ ಸಬ್ಸ್ಕ್ರೈಬರ್ಸ್ ಇಂಟರ್ವ್ಯೂ ಮಾಡ್ತಿದ್ದೇನೆ. ಇನ್ನೊಂದು ಇಲ್ಲಿ ತುಂಬ ಮಹತ್ವದ ಮಾತು ಸ್ನೇಹಿತರೆ, ಇವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದು ಏನೋ ಒಂದು 500 ಸಬ್ಸ್ಕ್ರೈಬರ್ಸ್ ಇರ್ಬೋದು ನಮ್ಮ ಚಾನಲ್ ಮೇಲೆ. ಆವಾಗಿಂದ ಇವರು ನಮ್ಮ ಚಾನಲ್ ಫಾಲೋ ಮಾಡ್ತಿದ್ದಾರೆ. ಇದು ಯಾಕೆ ಹೇಳ್ತಿದ್ದೀನಿ ಅನ್ನೋದು ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾನು ಕೊಟ್ಟ ಒಂದು ಸಲಹೆಯಿಂದ ಹಾಗೆ ಇವರ ಪರಿಶ್ರಮದ ಪರಿಣಾಮ ಇವರ ಚಾನಲ್ ಗ್ರೋ ಆಗಿ ಚಾನಲ್ ಮಾನಿಟೈಸ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ನಾನು ಕೊಟ್ಟ ಸಲಹೆ ಏನು ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಇಂಟರ್ವ್ಯೂ ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬ್ ಮಾಡ್ತಿದ್ದೀರಾ, ತುಂಬ ಟೈಮ್ ಕೊಟ್ಟು ಒಳ್ಳೆ ಕಂಟೆಂಟ್ ಜೊತೆ ವಿಡಿಯೋ ಮಾಡಿ ಹಾಕಿದ್ರು, ಚಾನಲ್ ಗ್ರೋ ಆಗ್ತಿಲ್ಲ. ಚಾನಲ್ ಮಾಡಿ 6 ತಿಂಗಳು, ವರ್ಷನೋ 2 ವರ್ಷನೋ ಟೈಮ್ ಕೊಟ್ಟಿದ್ದೀರಾ, ಆದರೂ ಚಾನಲ್ ಗ್ರೋ ಆಗಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಚಾನಲ್ ಸ್ಟಾರ್ಟ್ ಮಾಡಿ ಅದರ ಮೇಲೆ ಒಳ್ಳೊಳ್ಳೆ ವಿಡಿಯೋ ಹಾಕಿ ಸುಸ್ತಾಗಿದ್ರೆ ಆ ಒಂದು ಡಿಸಿಷನ್ ನಿಮ್ಮ ಹಣೆ ಬರಹ ಬದಲಾಯಿಸ್ಬೋದು. ಅದೇನು ಅನ್ನೋದು ಈ ವಿಡಿಯೋದಲ್ಲಿ ಮುಂದೆ ನಾವು ನೋಡೋಣ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಮನಸ್ಸು ಒಪ್ಪದೇ ಇರುವಂತಹ ಡಿಸಿಷನ್ ತಗೊಳ್ಳೋದು ಅನಿವಾರ್ಯವಾಗಿರುತ್ತೆ. ಆದರೆ ಮನಸ್ಸು ಗಟ್ಟಿ ಮಾಡಿ ನಾವು ಏನಾದರೂ ಸಾಧಿಸಬೇಕು ಅನ್ನೋರು ಯಾವುದೇ ಹೆಚ್ಚಿನ ಯೋಚನೆ ಮಾಡದೆ ಈ ರೀತಿಯ ಡಿಸಿಷನ್ ತಗೊಂಡ್ರೆ ಗೆಲ್ಲೋಕೆ ಸಾಧ್ಯ ಆಗ್ಬೋದು ಸ್ನೇಹಿತರೆ. ಸೊ ಬನ್ನಿ, ಹೆಚ್ಚು ಟೈಮ್ ವೇಸ್ಟ್ ಮಾಡಿದೆ ಅವರನ್ನು ನಮ್ಮ ಚಾನಲ್ ಮೇಲೆ ಇನ್ವೈಟ್ ಮಾಡೋಣ, ಅವರಿಂದಲೇ ಎಲ್ಲ ಮಾಹಿತಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸೊ ವಿಡಿಯೋ ಸ್ನೇಹಿತರೆ ಈಗಲೇ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಈ ರೀತಿ ಏನಾದರೂ ಒಂದು ಮಾಡಿ ಒಳ್ಳೆ ಅರ್ನಿಂಗ್ ಜೊತೆ ನಮ್ಮ ಚಾನಲ್ ಮೇಲೆ ಬಂದು ಇಂತಹ ಇಂಟರ್ವ್ಯೂ ಕೊಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಬನ್ನಿ ಅವರನ್ನು ಇನ್ವೈಟ್ ಮಾಡೋಣ, ಅವರಿಂದಲೇ ಎಲ್ಲ ಮಾಹಿತಿ ನಾವು ಇಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ನಿಮಗೆ ಸ್ವಾಗತ. ನಮಸ್ತೆ ಸರ್, ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ ಸರ್? ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ. ಸೊ ಮೇಡಮ್, ನಿಮ್ಮ ಪರಿಚಯ, ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹಾಂ ಸರ್, ನನ್ನ ಹೆಸರು ಅರ್ಚನಾ ಅಂತ. ಇದು ಮಂಗಳೂರಿಂದ, ನಮ್ದು ಊರು ಬಂದು ಮಂಗಳೂರು. ಓಕೆ. ಹಾಗೆ ಯೂಟ್ಯೂಬಲ್ಲಿ ಅರ್ಚನಾಸ್ ವೆಜ್ ರೆಸಿಪಿ ಅಂತ ನನ್ನ ಚಾನಲ್ದು ಹೆಸರು. ಓಕೆ 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 ನಿಮ್ಮನ್ನು ಇಲ್ಲಿ ಇನ್ವೈಟ್ ಮಾಡಿರೋ ಕಾರಣ ಏನಂದರೆ, ನೀವು ಕೂಡ ಒಂದು ಚಾನಲ್ ಮಾಡಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ತುಂಬ ಸಮಯದ ಬಳಿಕ ಚಾನಲ್ ಗ್ರೋ ಮಾಡಿಕೊಂಡು ಆ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಈಗ ಆ ಚಾನಲ್ ಮೇಲೆ ಅರ್ನಿಂಗ್ ಕೂಡ ಮಾಡ್ತಿದ್ದೀರ. ಸೊ ಇಲ್ಲಿ ನೀವು ಫಸ್ಟ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅದು ಮೊದಲು ಹೇಳಿ. ಹೌದು ಸರ್, ನಾನೊಂದು 2022 ಅಲ್ಲೇ ಸ್ಟಾರ್ಟ್ ಮಾಡಿದ್ದೆ ನನ್ನೊಂದು ಚಾನಲ್. ಅದಕ್ಕೆ ಅಡುಗೆ ಪ್ಯಾಷನ್ ಅಂತ ಇತ್ತು ಆ ಚಾನಲ್ ಹೆಸರು. 2022 ಇಂದ 2023 ವರೆಗೆ ಕೂಡ ಅದೇ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಈಗ ಯೂಟ್ಯೂಬ್ ಮೇಲೆ ಚಾನಲ್ ಮಾಡಬೇಕು ಅಂತ ಯಾವಾಗ ನಿಮ್ಗೆ ಅನಿಸ್ತು? ಅದೇ ಸರ್, 2022 ಅಲ್ಲಿ. ಅಂದ್ರೆ ನನಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಷ್ಟು ಏನು ನಾಲೆಜ್ ಇರ್ಲಿಲ್ಲ. ಯೂಟ್ಯೂಬ್ ಮಾಡ್ಬೇಕು, ಅದ್ರಲ್ಲಿ ಅರ್ನಿಂಗ್ ಆಗ್ತದೆ ಆ ತರ ಯಾವ್ದು ಕೂಡ ನನಗೆ ಗೊತ್ತಿರ್ಲಿಲ್ಲ. ಬಟ್ ನನ್ನ ಅಣ್ಣ ಅವನು ಒಂದು ಈ ತರಗೆ ವಾಕ್ ಅಂತೇಳಿ ಒಂದು ಅವನ ಚಾನಲ್ ಎಲ್ಲ ಮಾಡ್ತಾ ಇದ್ದ. ಅಂದ್ರೆ ಟ್ರಾವೆಲಿಂಗ್ ವ್ಲಾಗ್ ತರ ಎಲ್ಲ ಮಾಡ್ತಿದ್ದ. ಸೊ ಅವನು ಹೀಗೆ ಹಾಬಿಯಾಗಿ ಮಾಡ್ತಾ ಇದ್ದ. ಸೊ ಅದನ್ನ ನೋಡ್ತಾ ಇದ್ದಾಗ ನಂಗೆ ಸಹ ಮಾಡ್ಬೋದು, ನಾನು ಸಹ ಏನಾದ್ರೂ ಮಾಡ್ಬೋದು. ಜಸ್ಟ್ ಫ್ಯಾಷನ್ ಆಗಿ ಸ್ಟಾರ್ಟ್ ಮಾಡಿದೆ. ಅರ್ನಿಂಗ್ ಬರ್ತದೆ ಆ ತರ ವಿಚಾರವೇ ನಂಗೆ ಗೊತ್ತಿರ್ಲಿಲ್ಲ. ಸೊ ಮಾಡ್ತಾ ಇದ್ದೆ. ಕನ್ಸಿಸ್ಟೆನ್ಸಿ ಏನು ಹಾಕ್ತಿರ್ಲಿಲ್ಲ. ಆಗೊಮ್ಮೆ ಈಗೊಮ್ಮೆ ವಿಡಿಯೋಸ್ ಹಾಕ್ತಾ ಇದ್ದೆ. ಆಮೇಲೆ ಒಂದು 3 ಮಂತ್ಸ್ ಎಲ್ಲ ಆದ್ಮೇಲೆ ಸ್ವಲ್ಪ ಗೊತ್ತಾಯ್ತು ಯೂಟ್ಯೂಬ್ ಬಗ್ಗೆ. ಆಮೇಲೆ ಸ್ವಲ್ಪ ಡೈಲಿ ವಿಡಿಯೋಸ್ ಹಾಕ್ತಾ ಹೋದೆ. ಬಟ್ ನನ್ನ ಚಾನೆಲ್ ಎಷ್ಟು ವ್ಯೂಸ್ ಇಲ್ಲ, ಗ್ರೋ ಆಗ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಆದ್ರೂ ಮಾಡ್ತಾ ಇದ್ದೆ, ಹೋಗ್ತಾ ಇತ್ತು ದಿನಗಳು ಅಷ್ಟೇ. ಓಕೆ, ಇದೇ ರೀತಿ ಚಾನಲ್ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದ ಹೇಗೆ? ಏನ್ ಸರ್? ಇದೇ ಟಾಪಿಕ್ ಮೇಲೆ ಇದೇ ರೀತಿ ಚಾನಲ್ ನಾನು ಮಾಡಬೇಕು, ಇದೇ ಟಾಪಿಕ್ ಮೇಲೆ ನಾನು ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ. ಹೌದು ಸರ್, ನಂಗೆ ಕುಕ್ಕಿಂಗ್ ತುಂಬಾನೇ ಇಷ್ಟ. ಅದನ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಬೇರೆ ಯಾವುದೇ ಒಂದು ಟಾಪಿಕ್ ಅಲ್ಲಿ ಅಂದ್ರೆ ನನಗೆ ಇಂಟ್ರೆಸ್ಟ್ ಇದ್ದದ್ದು ಕುಕಿಂಗ್ ಫೀಲ್ಡ್ ಅಲ್ಲಿ. ಸೊ ಅದನ್ನೇ ಸ್ಟಾರ್ಟ್ ಮಾಡಿದ್ದೆ.
ಅದಕ್ಕೆ ಹೆಸರು ಕೂಡ ಹಾಗೇನೆ ಅಡುಗೆ ಪ್ಯಾಷನ್ ಅಂತ ಇಟ್ಟಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಇತ್ತೀಚೆಗೆ ಹೆಸರು ಅಡುಗೆ ಚೇಂಜ್ ಮಾಡಿದೆ. ಅಡುಗೆದ್ದೇ ಚಾನಲ್ ಮಾಡಬೇಕು ಅಂತ ಹೇಳಿ ಅದೇ ಟೈಪ್ ಹೆಸರು ಹಾಕೊಂಡು ಚಾನಲ್ ಸ್ಟಾರ್ಟ್ ಮಾಡಿ. ಹೌದು ಹೌದು. ಓಕೆ ಓಕೆ. ಸೊ ನೀವು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಯಾವ ಹೆಸರಿಂದ? ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ವಿಡಿಯೋ ಹಾಕ್ತಾ ಹೋದ್ರಿ, ಎಷ್ಟು ದಿನ ಈ ರೀತಿ ಮಾಡಿದ ಮೇಲೆ ಚಾನಲ್ ಗ್ರೋ ಆಯಿತು? ಫಸ್ಟ್ ಚಾನಲ್ ಅಲ್ಲಿ ನಾನು 2022 ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆಗ ನಂದು ಅದರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ನಾನು ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. ವಿಡಿಯೋಸ್ ಹಾಕ್ತಾ ಇದ್ದೆ, ಇವತ್ತು ಹಾಕಿದ್ರೆ 4 ದಿವಸ ಇಲ್ಲ ಮತ್ತೆ ಹಾಕೋದು, ಆತರ ಹಾಕ್ತಾ ಇದ್ದೆ. ಸಾಧಾರಣ 2023 ತನಕ ಕೂಡ, 23 ಅಕ್ಟೋಬರ್ ತನಕ ಕೂಡ ನಾನು ಹಾಗೇನೆ ಮಾಡ್ತಾ ಇದ್ದೆ. ಸಾಧಾರಣ ಒಂದು 500 ಸಬ್ಸ್ಕ್ರೈಬರ್ ಆಗಿತ್ತು ಅದ್ರಲ್ಲಿ. ಹಾಗೆ ಕೆಲವು ರೆಸಿಪಿ ವೈರಲ್ ಕೂಡ ಆಗಿತ್ತು, ಅದರಲ್ಲಿ ಕೂಡ ಒಂದು 10,000 ವ್ಯೂಸ್ ಆ ತರ ಕೂಡ ಕೆಲವು ರೆಸಿಪೀಸ್ ವೈರಲ್ ಆಗಿತ್ತು. ಬಟ್ ಸಬ್ಸ್ಕ್ರೈಬರ್ಸ್ ಅಷ್ಟೇ 500 ಎಲ್ಲ ಇತ್ತಷ್ಟೇ. 10,000 ವ್ಯೂಸ್ ಬಂದಿತ್ತು, ಬಟ್ ಸಬ್ಸ್ಕ್ರೈಬರ್ ಗ್ರೋ ಆಗ್ಲಿಲ್ಲ. ಏನ್ ಚಾನಲ್ ಹೆಸರೇನು ಹಾಕಿದ್ರಿ ಅವಾಗ? ಅಡುಗೆ ಪ್ಯಾಷನ್ ಅಂತ ಇತ್ತು ಸರ್ ಫಸ್ಟಿಗೆ ಇದ್ದದ್ದು. ಸೊ ನೋಡಿ, ಇವರು ಮೊದಲು ಒಂದು ಚಾನಲ್ ಮಾಡಿದ್ರು ಅಡುಗೆ ಪ್ಯಾಷನ್ ಅಂತ. ಆದರೆ ಆ ಚಾನಲ್ ಮೇಲೆ ಅಷ್ಟು ಇವರಿಗೆ ಸಪೋರ್ಟ್ ಸಿಗಲಿಲ್ಲ. ಸೊ ಆವಾಗ ಇವರಿಗೊಂದು ನಾನು ಸಲಹೆ ಕೊಟ್ಟಿದ್ದೆ. ಆ ಕೊಟ್ಟಿರೋ ಸಲಹೆ ಏನಿತ್ತು ಅದು ಕೂಡ ಇವರಿಂದನೇ ಕೇಳೋಣ. ಸೊ ಏನು ಸಲಹೆ ಕೊಟ್ಟಿದ್ದೆ ಮೇಡಮ್? ಯಾಕಂದರೆ ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಅಡುಗೆ ಪ್ಯಾಷನ್ ಅಂತ, ತುಂಬ ಹೊತ್ತು ಕೆಲಸನೂ ಮಾಡಿದ್ರಿ. ಸೊ ಅದರ ಮೇಲೆ ಈ ರೀತಿ ಎಲ್ಲ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ತಿದ್ರಿ. ಸೊ ಹಾಕಿದಾಗ ನನ್ನ ಚಾನಲ್ ಮೇಲೆ ಒಂದು ಕಮೆಂಟ್ ಹಾಕಿದ್ರಿ ನೀವು, ಇದೇ ಈ ರೀತಿ ಹೆಂಗೆ ಮಾಡೋದು ಏನು ಅಂತ. ಸೊ ಆವಾಗ ನಾನೊಂದು ಈ ರೀತಿ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೆ. ಏನು ಕೊಟ್ಟಿದ್ದೆ ನಿಮಗೆ? ಹೌದು ಸರ್, ನಾನಂದ್ರೆ ಈ ಯೂಟ್ಯೂಬ್ ಬಗ್ಗೆ ನಾಲೆಜ್ ಇಲ್ಲದ ಕಾರಣ ಬೇರೆ ಬೇರೆ ಯೂಟ್ಯೂಬರ್ಸ್ ಈ ಟೆಕ್ ಚಾನೆಲ್ ಇರ್ಬೋದು, ಎಡಿಟ್ ಮಾಡೋದು ಹೇಗೆ, ಬೇರೆ ಬೇರೆ ಕುಕಿಂಗ್ ಚಾನಲ್ ನೋಡ್ತಿದ್ದೆ, ಟೆಕ್ ಚಾನಲ್ ನೋಡ್ತಿದ್ದೆ. ಅದ್ರಲ್ಲಿ ನಿಮ್ದು ಕೂಡ ಒಂದು ಆಗಿತ್ತು, ಏನೋ ಕನ್ನಡದಲ್ಲಿ ಬೇಕು, ಹಿಂದಿ ಎಲ್ಲ ನೋಡ್ತಿದ್ದೆ. ಹಿಂದಿ ಅದೆಲ್ಲ ಕೂಡ ನಮಗೆ ಸ್ಪಷ್ಟ ಅರ್ಥ ಆಗೋದಿಲ್ಲ, ಕ್ಲಿಯರ್ ಆಗೋದಿಲ್ಲ. ಕನ್ನಡದಲ್ಲಿ ಹುಡುಕುವಾಗ ನಿಮ್ಮ ಚಾನಲ್ ಬಂತು. ಬಟ್ ನಿಮ್ ಚಾನೆಲ್ ನೋಡಿದ್ರೆ, ನಿಮ್ ಚಾನೆಲ್ ಆಗ ಒಂದು ಎಷ್ಟು 90 ಸಬ್ಸ್ಕ್ರೈಬರ್ಸ್ ಅಷ್ಟೇನೆ ಇತ್ತು. ಬಟ್ ಆದ್ರೂ ನಿಮ್ಮ ವಿಡಿಯೋಸ್ ನೋಡಿದೆ, ಸಬ್ಸ್ಕ್ರೈಬರ್ಸ್ ನಿಮ್ಗೆ ಕಮ್ಮಿ ಇದೆ, ಅದು ನಾನು ಲೆಕ್ಕ ಮಾಡ್ಲಿಲ್ಲ. ಬಟ್ ನಿಮ್ದು ವಿಡಿಯೋಸ್ ನೋಡಿದೆ, ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್, ಮತ್ತೆ ನೀವು ಲೈವ್ ಮಾಡ್ತಾ ಇದ್ರಿ ಆಗ್ಲಿ. ನಿಮ್ದು ಲೈವ್ ಎಲ್ಲ ನೋಡುವಾಗ ಅದರಲ್ಲಿ ನೀವು ತುಂಬಾ ಇನ್ಫಾರ್ಮೇಶನ್ ಸಿಗ್ತಿತ್ತು ನಮಗೆ. ಯೂಟ್ಯೂಬ್ ಹೇಗ್ ಮಾಡೋದು, ಅದ ಎಡಿಟ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಹಾಗೆ ನಿಮ್ಮ ನೋಡ್ತಾ ನೋಡ್ತಾ ನಿಮ್ಗೆ ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ರೆ ನಂಗೆ ಇನ್ನು ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು, ಸಜೆಷನ್ ಸಿಗ್ಬೋದು ಅಂತ ಅನ್ಕೊಂಡೆ. ಸೊ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಆದಾಗ ನೀವೊಂದು ಸಜೆಷನ್ ಕೊಟ್ರಿ ನಂಗೆ. ಮತ್ತೆ ನೀವೊಂದು ಮಾತು ಹೇಳಿದ್ರಿ, ನಿಮ್ ಚಾನೆಲ್ ತುಂಬಾ ಚೆನ್ನಾಗಿದೆ, ನಿಮ್ಮ ರೆಸಿಪೀಸ್ ವಿಡಿಯೋಸ್ ಎಲ್ಲ ನೀವು ಚೆನ್ನಾಗಿ ಮಾಡ್ತೀರಾ, ನಿಮ್ ಚಾನೆಲ್ ಗ್ರೋ ಆಗ್ಬೇಕಿತ್ತು, ಇನ್ನು ಯಾಕೆ ಹೀಗಿದೆ, ನೀವು ಏನೋ ಮಾಡಿ ನಿಮ್ ಚಾನೆಲ್ ನಾನೇ ಚೆಕ್ ಮಾಡ್ತೇನೆ ಅಂತ ನೀವೇ ನಂಗೆ ಹೇಳಿದ್ರಿ. ಸೊ ನಂಗೆ ಏನೋ ಒಂದು ಖುಷಿ ಎಷ್ಟಾಯ್ತು ಅಂತ ಆಗ ಹೇಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಂಗೆ ಯಾರು ಯೂಟ್ಯೂಬ್ ಬಗ್ಗೆ ಹೇಳುವವರು ಇರ್ಲಿಲ್ಲ, ಹೆಲ್ಪ್ ಮಾಡೋರು ಇರ್ಲಿಲ್ಲ. ಸೊ ನೀವು ಹಾಗೆ ಹೇಳೋ ತುಂಬಾನೇ ಖುಷಿ ಆಯ್ತು. ನೀವು ಚಾನಲ್ ಚೆಕ್ ಮಾಡಿದ್ರಿ, ಮತ್ತೆ ಒಂದು ಸಜೆಷನ್ ಕೊಟ್ರಿ. ನೀವು ಈಗ ಇಷ್ಟು ಮಾಡಿದಿರಲ್ಲ, ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ನೀವು ಹೇಳಿದ್ರಿ. ಸೊ ಈ ಡ್ರಾಪ್ ಮಾಡಿ ಅನ್ನೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನಿಮ್ಮ ಅಡುಗೆ ಪ್ಯಾಷನ್ಸ್ ಚಾನಲ್ಗೆ ಒಂದ್ ಸ್ವಲ್ಪ ಏನೇನೋ ಒಂದು ಸೆಟ್ಟಿಂಗ್ಸ್ ಎಲ್ಲ ಕಾಮನ್ ಸೆಟ್ಟಿಂಗ್ಸ್ ಮಾಡಿರ್ಲಿಲ್ಲ. ಫಸ್ಟ್ ನಾವು ಅದು ಮಾಡಿದ್ವಿ. ಹೌದು, ಅದು ಮಾಡಿ ಮತ್ತೆ 1 ತಿಂಗಳು ವರ್ಕ್ ಮಾಡಿದೆ. ಅದಾದ್ಮೇಲೆ 1 ತಿಂಗಳು ವರ್ಕ್ ಮಾಡಿ ಆದ್ಮೇಲೆ ನಾನೊಂದು ಸಲಹೆ ಕೊಟ್ಟಿದ್ದೆ. ಹೌದು ಹೌದು, ಈ ಚಾನಲ್ ಡ್ರಾಪ್ ಔಟ್ ಮಾಡಿ ಇದ್ರ ಮೇಲೆ ಕೆಲಸ ಮಾಡಬೇಡಿ, ಇನ್ನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಹೊಸ ಚಾನಲ್ ಮಾಡಿ ಅಂತ ನಿಮ್ಗೊಂದು ಸಲಹೆ. ಹೌದು ಹೌದು, ಆ ಸಲಹೆ ನೀವು ಕೊಟ್ಟ ತಕ್ಷಣ ನಾನು ಅದನ್ನ ಇದು ಮಾಡ್ಲಿಲ್ಲ, ಸ್ವಲ್ಪ ಯೋಚನೆ ಮಾಡಿದೆ ಒಂದು 15 ಡೇಸ್. ಯಾಕಂದ್ರೆ ನಾವು ಅಷ್ಟು ವರ್ಕ್ ಮಾಡಿದೇವಲ್ಲ, ಒಂದು ಚಾನಲ್ ಅನ್ನ ಅಲ್ಲೇ ಬಿಡುದು ಅಂದ್ರೆ ಅದ್ರಲ್ಲಿ ಎಷ್ಟು ವಿಡಿಯೋಸ್ ಇತ್ತು ನೋಡಿ, ಅದೆಲ್ಲ ಹೇಗೆ ಅಂತ ಹೇಳಿ ತುಂಬಾ ಭಯ ಕೂಡ ಆಗಿತ್ತು ನನಗೆ. ಅಂದ್ರೆ ಈ ರೀತಿ ಮಾಡಿ ಅಂದಾಗ, ಅಂದ್ರೆ ಚಾನಲ್ ಬಿಟ್ಟು ಬೇರೆ ಚಾನಲ್ ಮಾಡಿ ಅಂತ ನಾನು ಸಲಹೆ ಕೊಟ್ಟಾಗ ನಿಮ್ಗೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಏನ್ ಅನಿಸ್ತು ಅವಾಗ? ಅಂದ್ರೆ
ಈಗ ಈ ರೀತಿ ಮಾಡಿ ಅಂತ ಹೇಳಿದಾಗ ಹೌದು, ಇಮಿಡಿಯೇಟ್ ನಂಗೆ ಎಂತ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಏನು ಇವರ ಡಿಸಿಷನ್, ಇವ್ರು ಹೇಳಿದ್ರು ಅಂತ ಹೇಳಿ ನೆಕ್ಸ್ಟ್ ಇನ್ ಮಾಡಿದ್ರೆ, ಮನೆಯಲ್ಲಿ ನಾನು ಮಾತಾಡುವಾಗ ಸಹ ಹೇಳಿದ್ರು, ಈಗ 500 ಸಬ್ಸ್ಕ್ರೈಬರ್ ಆಗಿದೆ, ಇಷ್ಟು ವ್ಯೂಸ್ ಆಗಿದೆ, ಇಷ್ಟು ವಾಚ್ ಅವರ್ ಆಗಿದೆ, ಇನ್ನು ನೀನು ಪುನಃ ಝೀರೋದಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ, ಮತ್ತೆ ಯಾವಾಗ ಆಗುತ್ತೆ ಅಂತೆಲ್ಲ ನಾನು ಯೋಚನೆ ಮಾಡಿ ಕೊನೆಗೆ ನಾನು ಅನ್ಕೊಂಡೆ, ಎಷ್ಟೇ ಮಾಡಿದ್ರು ಕೂಡ ನಾನು ಎಷ್ಟು ಶ್ರಮ ಪಡ್ತೇನೆ, ಆದ್ರೆ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಲ್ವಾ, ಗ್ರೋ ಆಗ್ತಾನೆ ಇಲ್ಲ. ಹೀಗೆ ಮಾಡೋದಕ್ಕಿಂತ ಹೊಸದಾಗಿ ಪ್ರಯತ್ನ ಮಾಡಿದ್ರೆ ಇನ್ನು ಸಕ್ಸಸ್ ಆಗ್ಬೋದು ಅಂತ ಹೇಳಿ ಆ ತರ ಒಂದು ಪಾಸಿಟಿವ್ ಆಗಿ ತಗೊಂಡೆ. ಆಮೇಲೆ ನಾನು ನಿಮ್ಮ ಹತ್ರ ಹೇಳ್ತೆ, ನೋಡಿ ನಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡುವ, ಇದನ್ನ ಡ್ರಾಪ್ ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ನೀವು ಹೇಳಿದ್ರೆ ಆ ವಿಡಿಯೋಸ್ ಕೂಡ ಅದ್ರಲ್ಲಿ ಇದ್ದದನ್ನ ಈ ಚಾನೆಲ್ಗೆ ಅದೇ ವಿಡಿಯೋನ ಹಾಕ್ಬೋದು, ಅದನ್ನ ಹೇಗೆ ಹಾಕ್ಬೋದು ಅದ್ರ ಬಗ್ಗೆ ಎಲ್ಲ ನೀವು ಹೇಳಿದ್ರಿ. ಆಗ ಸ್ವಲ್ಪ ಸಮಾಧಾನ ಆಯ್ತು ನಂಗೆ, ಯಾಕೆಂದ್ರೆ ಆ ವಿಡಿಯೋಸ್ ಎಲ್ಲ ವೇಸ್ಟ್ ಆಗಲ್ಲ ಅಂತ. ನಾವೇ ಈಗಾಗಲೇ ಚಾನಲ್ ಸ್ಟಾರ್ಟ್ ಮಾಡಿದ್ರಿ, ಅಡಿಗೆ ಪ್ಯಾಷನ್ ನೇಮ್ ಹಾಕಿದ್ರಿ, ಅದ್ರ ಮೇಲೆ ಸುಮಾರು ವಿಡಿಯೋಸ್ ಎಲ್ಲ ಹಾಕಿದ್ರಿ. ಸುಮಾರು ಅಂದ್ರೆ ಎಷ್ಟು ಏನಿಲ್ಲ ಅಂದ್ರೂ ಎಷ್ಟು ವಿಡಿಯೋಸ್ ಹಾಕಿದ್ರಿ? 200 ಅಬೌವ್ ವಿಡಿಯೋಸ್ ಇತ್ತು. ಹೌದು, ಅರೌಂಡ್ 200 ವಿಡಿಯೋಸ್ ಹಾಕಿದ್ರಿ. ಆಲ್ರೆಡಿ 200 ವಿಡಿಯೋಸ್ ಅದ್ರ ಮೇಲೆ ಹಾಕಿದ್ದೀರಾ, ಕೆಲಸನೂ ಮಾಡ್ತಿದ್ದೀರಾ. ಬಟ್ ಗ್ರೋತ್ ಇಲ್ಲ ಅಂದರೆ ನಾನು ಹೇಳಿದ್ದೆ ಅದನ್ನು ಡ್ರಾಪ್ಔಟ್ ಮಾಡಿ, ಅದನ್ನು ಸ್ಟಾಪ್ ಮಾಡಿ ಅಲ್ಲಿಗೆ. ಸೊ ಇರೋ ವೀಡಿಯೋಸನ್ನು ಈ ಬೇರೆ ಚಾನಲ್ ಸ್ಟಾರ್ಟ್ ಮಾಡಿ ಅದ್ರ ಮೇಲೆ ಅಪ್ಲೋಡ್ ಮಾಡಿ ಅಂತ ಹೇಳಿದೆ. ಯಾಕಂದರೆ ಆ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಒಂದು ಬೇರೆ ಡಿಸಿಷನ್ ತೊಗೊಂಡು ನಾವು ಕೆಲಸ ಮಾಡೋದೇ ಬೆಟ್ರ್. ಯಾಕಂದರೆ ಟೈಮ್ ಅಂತೂ ಹೋಗ್ತಾನೆ ಇರುತ್ತೆ. ನಾವು ಇಷ್ಟು ಟೈಮ್ ಕೊಟ್ಟಿದ್ದೀವಿ, ಏನಾದರೂ ವೀಡಿಯೋ ಹಾಕಿದರೆ ಇನ್ನೂ ಟೈಮ್ ಹೋಗುತ್ತೆ ವಿನ ಇದು ಆಗಲ್ಲ, ಗ್ರೋ ಆಗಲ್ಲ ಅನ್ನೋದು ನನಗೆ ಅನಿಸಿತ್ತು ಆ ಚಾನಲ್ ಮೇಲೆ. ಸೊ ಆವಾಗ ನಿಮಗೊಂದು ಈ ಸಲಹೆ ಕೊಟ್ಟಿದ್ದೆ ನಾನು, ಈ ರೀತಿ ಮಾಡಿ ನೀವು ನಿಮ್ಮ ಚಾನಲಲ್ಲಿ ಇರೋ ವೀಡಿಯೋಸನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೇಲೆ ಇರೋ ವೀಡಿಯೋಸ್ ಡಿಲೀಟ್ ಮಾಡಿ ಆ ವಿಡಿಯೋನ ಡೌನ್ಲೋಡ್ ಮಾಡಿದ ವಿಡಿಯೋನ ಬೇರೆ ಚಾನಲ್ ಮೇಲೆ ಹಾಕಿ ಅಂತ ಒಂದು ಸಲಹೆ ಕೊಟ್ಟಿದ್ದೆ. ಸೊ ಅದಕ್ಕೆ ರಿಯಾಕ್ಷನ್ ನಿಮ್ಮದು ಆವಾಗ ಏನು ಅನ್ನಿಸ್ತು ನಿಮಗೆ? ಅಂದರೆ ಮಾಡಬೇಕಾ ಇಲ್ಲ ಬೇಡ ಅಂತ ಏನಾದರೂ ಈ ರೀತಿ ಅನಿಸ್ತಿತ್ತಾ ಹೇಗೆ? ಯಾಕಂದರೆ ನಾನು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ ಇತ್ತು ನಂದು ಕೂಡ, ನಾನು ಅಷ್ಟು ಗ್ರೋ ಮಾಡಿರಲಿಲ್ಲ ಆವಾಗ. ಸೊ ಈ ಮಾತು ನಿಮಗೆ ಆವಾಗ ಹೇಗೆ ಅನ್ನಿಸ್ತು? ಸೊ ಇದು ನಾನು ಹೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು ಆವಾಗ? ಮಾಡಲೇಬೇಕಾ, ಮಾಡಬೇಕು ಇಲ್ಲ ಏನು ಮಾಡಬೇಕು, ಈ ಡಿಸಿಷನ್ ತೊಗೋಬೇಕಾ ಬೇಡ ಅಂತ ಅನ್ನಿಸ್ತಾ ಹೇಗೆ? ಹೌದು ಸರ್, ಯಾಕೆಂದರೆ ನನಗೆ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೆ. ಏನೇ ಆಗಲಿ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಏನಿದೆ ಅದನ್ನು ರೀಚ್ ಆಗಬೇಕು, ಹಾಗೆಯೇ ಏನಿದೆ 4000 ವಾಚ್ ಅವರು ಮತ್ತು ಅರ್ನಿಂಗ್ ಆಗ್ತದೆ ಅಂತ ಹೇಳುವ ವಿಷಯ ಕೂಡ ಗೊತ್ತಾಯಿತು. ಇದು ಯಾಕೆ ಮತ್ತು ಬೇರೆ ಚಾನಲ್ಸ್ ಎಲ್ಲ ನೋಡುವಾಗ ಎಲ್ಲರೂ ಅರ್ನ್ ಮಾಡ್ತಾರೆ, ಎಲ್ಲರೂ ಸಕ್ಸಸ್ ಆಗಿದ್ದಾರೆ, ಎಲ್ರಿಗೂ ವ್ಯೂಸ್ ಬರ್ತಿದೆ, ನಾನು ಯಾಕೆ ಮಾಡಬಾರ್ದು ಅಂತ ನನಗೆ ಹಾಗೆ ಅನ್ನಿಸ್ತು. ಓಕೆ, ನಿಮ್ಮ ಸಜೆಷನ್ ತಗೊಳ್ಳುವ, ಆಗಲಿಲ್ಲ ಬಿಟ್ಟು ಬಿಡುವ, ಇನ್ನೊಂದು ಪ್ರಯತ್ನ ಮಾಡುವ, ಆ ಥರ ಪಾಸಿಟಿವ್ ಆಗಿ ತಗೊಂಡೆ. ಏನೋ 1 ವರ್ಷ ಹಾಗೆ ಅಷ್ಟು ಇದರಲ್ಲಿ ವರ್ಕ್ ಮಾಡಿದ್ದೆ ನಾನು ಆಗ ಕೂಡ, ಬಟ್ ಏನು ರಿಸಲ್ಟ್ ಬರಲಿಲ್ಲ ನನಗೆ. ಸೊ ನೆಕ್ಸ್ಟ್ ಪುನಃ ಪ್ರಯತ್ನ ಪಡುವ ಅಂತ ಹೇಳಿ ಅಂದ್ಕೊಂಡೆ. ಸೊ ಅಲ್ಲಿಗೆ ಆ ಚಾನಲನ್ನು ಡ್ರಾಪ್ ಮಾಡಿದೆ ಮತ್ತೆ. ಹೌದೌದು, ನೋಡಿ ಒಂದು ಚಾನಲ್ ಮಾಡ್ತಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ. ಸೊ ಸಡನ್ನಾಗಿ ಇದನ್ನು ಬಿಟ್ಟು ಬೇರೆ ಚಾನಲ್ ಮಾಡಿ ಅದ್ರ ಮೇಲೆ ಮತ್ತೆ ಜೀರೋದಿಂದ ಸ್ಟಾರ್ಟ್ ಮಾಡಿ ಅಂದಾಗ ಒಂದು ದೊಡ್ಡ ಆಘಾತ ಉಂಟಾಗುತ್ತೆ. ಸೊ ಮನಸ್ಸು ಒಪ್ಪಲ್ಲ. ಸೊ ಈ ಫೀಲಿಂಗ್ ನಿಮಗೆ ಬಂದಿರ್ಬೋದಲ್ಲ? ಆಗಿದೆ ತುಂಬಾ. ನಾನಂದ್ರೆ ನೀವು ಹೇಳಿದ ತಕ್ಷಣ ಆ ಸಜೆಷನ್ ಒಪ್ಪಿಕೊಳ್ಳಲಿಲ್ಲ, ಅದನ್ನೇ ಕಂಟಿನ್ಯೂ ಮಾಡುವ. ಯಾಕೆಂದ್ರೆ ಎಷ್ಟು ವಾಚ್ ಅವರು 10,000 ವ್ಯೂಸ್ ಬಂದಿದೆ, ಕೆಲವು ರೆಸಿಪೀಸ್ ಮಾಡಿದ್ದೆಲ್ಲ, ಕೆಲವೆಲ್ಲ 4,000 3,000 ಆ ಥರ ಎಲ್ಲ ವ್ಯೂಸ್ ಬಂದಿತ್ತು. ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹಾಗೆ ಆಗಿತ್ತು ನನಗೆ. ಬೇಡ, ಇದೇ ಸ್ವಲ್ಪ ಪ್ರಯತ್ನ ಮಾಡುವ, ಇದರಲ್ಲಿ ವಿಡಿಯೋಸ್ ಹಾಕುವ, ಗ್ರೋ ಆಗ್ಬೋದು ಅಂತ ಹೇಳಿ ಮತ್ತು ಪ್ರಯತ್ನ ಪಟ್ಟಷ್ಟು ಕೂಡ ರಿಸಲ್ಟ್ ಬರದೆ ಹೋದಾಗ ಹೌದಂದ್ರೆ ನಂಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ಅಲ್ಲ, ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗ್ಲಿಲ್ಲ. ಸೊ ಹಾಗೆ ಇರ್ಬೋದು ಅಂತೇಳಿ ಅನ್ಕೊಂಡೆ. ಓಕೆ. ಸೊ ಹೀಗೆ ಒಂದು ಡಿಸಿಷನ್ ತಗೊಂಡು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಎಷ್ಟು ದಿನದ ಬಳಿಕ ಚಾನಲ್ ಗ್ರೋ ಆಗೋಕೆ ಸ್ಟಾರ್ಟ್ ಆಯ್ತು? ಅಂದರೆ ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಹೊಸ್ತು ಚಾನೆಲ್ ಮಾಡಿದ್ದೇನೆ ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಕೂಡ ಇತ್ತು ವಿಡಿಯೋಸ್ ಮಾಡೋದು. ಅದರ ಜೊತೆಗೆ ಹಳೆ ಚಾನಲಲ್ಲಿ ಒಂದು ಅಬೌಟ್ 200 ವಿಡಿಯೋಸ್ ಇತ್ತಲ್ಲ, ನಂಗೆ ಅದು ತುಂಬಾನೇ ಹೆಲ್ಪ್ ಆಯಿತು. ಡೈಲಿ 1 ಅಥವಾ 2 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋದೆ. ಒಂದು ಹೊಸ ವಿಡಿಯೋ ಮಾಡ್ತಾ ಹೋದೆ, ಇನ್ನೊಂದು ಓಲ್ಡ್ ಚಾನಲಲ್ಲೇ ವಿಡಿಯೋಸ್ ಇತ್ತಲ್ಲ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ವಿ. ಸಾಧಾರಣ 1 ತಿಂಗಳಾಗುವಾಗ ಚಾನಲ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು.
ಡೈಲಿ ಒಂದೇ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸುಮಾರು 500 ಹತ್ರ ಬಂದಿದೆ ನಂಗೆ ಸಬ್ಸ್ಕ್ರೈಬರ್. ಒಂದು 15 ದಿವಸ ತುಂಬಾ ವ್ಯೂಸ್ ಎಲ್ಲ ಬರ್ತಿರ್ಲಿಲ್ಲ ಚಾನಲ್ ಸ್ಟಾರ್ಟ್ ಆದ ಕೂಡಲೇ. 100 ವ್ಯೂಸ್ 50 ವ್ಯೂಸ್ ಆ ತರ ಬರ್ತಾ ಇತ್ತು. ಆಮೇಲೆ ಇದು ಯಾಕೆ ಆಯಿತು ಅಂದರೆ ನೋಡಿ, ನಿಮ್ಮ ಹತ್ರ ಆಲ್ರೆಡಿ ಚಾನಲ್ ಮೇಲೆ ವಿಡಿಯೋಸ್ 200 ನಿಯರ್ ಅಬೌಟ್ ವಿಡಿಯೋಸ್ ಇತ್ತು. ಸೊ ಇದು ಇತ್ತು, ಆಮೇಲೆ ಹೊಸ ವಿಡಿಯೋಸ್ ಎಲ್ಲ ಹಾಕ್ತಿದ್ವಿ. ಸೊ ಇದರಿಂದ ಏನಾಯ್ತು ಅಂದರೆ ಕನ್ಸಿಸ್ಟೆನ್ಸಿ ಬಂತು ನಿಮ್ಮ ಚಾನಲ್ ಮೇಲೆ. ಮೊದಲು ಮಾಡಿರೋ ಚಾನಲ್ ಮೇಲೆ ಈ ರೀತಿ ಇರಲಿಲ್ಲ ಅನ್ಸುತ್ತೆ. ಹೌದು, ಕನ್ಸಿಸ್ಟೆನ್ಸಿ ಇರಲಿಲ್ಲ. ನಂಗೆ ಅದೇ ಅಂದರೆ ಹೇಳಿದ್ದಲ್ಲ, ಇದರಲ್ಲಿ ಒಂದು ರೂಲ್ಸ್ ಏನಿದೆ ಅದೆಲ್ಲ ಗೊತ್ತಾದೆ ನಿಮ್ಮಿಂದ ಅಂತ ಹೇಳ್ಬೋದು ನಾನು. ಅಂದರೆ ಲೈವಲ್ಲಿ ನೀವು ಹೇಳ್ತಿದ್ರಿ, ಎಲ್ಲರೂ ಕೇಳಿದ್ರು ಸರ್ ನಾನು ಈ ವಿಡಿಯೋಸ್ ಹಾಕ್ತೇನೆ, ವ್ಯೂಸ್ ಬರೋದಿಲ್ಲ ನನಗೆ ಅಂತ. ಎಲ್ಲ ಯಾರು ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲರೂ ಲೈವಲ್ಲಿ ನಿಮ್ಮ ಹತ್ರ ಕೇಳ್ತಾ ಇದ್ರು, ಆಗ ನೀವು ಸಜೆಷನ್ ಕೊಡ್ತಾ ಇದ್ರಿ. ಸೊ ನಾನು ಅದನ್ನು ಕೇಳ್ತಾ ಇದ್ದೆ. ತುಂಬ ಇನ್ಫಾರ್ಮೇಶನ್ ಸಿಕ್ಕಿತ್ತು ನನಗೆ ಯೂಟ್ಯೂಬ್ ಬಗ್ಗೆ. ನಿಮ್ಮ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಯಾರು ಫಸ್ಟ್ ಏನು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡ್ತಾರೆ ಯೂಟ್ಯೂಬ್ ಚಾನೆಲ್ ಅಂಥವರಿಗೆ ಎಲ್ಲ ವಿಡಿಯೋಸ್ ಇದೆ. ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಥಂಬ್ನೇಲ್ ಮಾಡೋದಾಗಿರ್ಬೋದು, ಸೆಟ್ ಎಲ್ಲ ಯಾವ ಥರ ಲಾಸ್ಟ್ ಮಾನಿಟೈಸೇಷನ್ ಸ್ಟೆಪ್ಸ್ ಕೂಡ ಪ್ರತಿಯೊಂದು ಕೂಡ ನಿಮ್ಮ ಚಾನಲಲ್ಲಿ ವಿಡಿಯೋಸ್ ಇದೆ. ತುಂಬಾನೇ ಆರಾಮ್ಸೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ನೋಡ್ತಾ ಇದ್ರೆ. ಓಕೆ ಓಕೆ. ಸೊ ಇದು ಒಂದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ತಿದೆ ನೀ? ಹೌದು. ಹಾಗೆ ಸೊ ಈಗ ಚಾನಲ್ ಮೇಲೆ ಏನೋ 3,000 ಸಮೀಪ ಏನೋ ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ. ಚಾನಲ್ ಮಾನಿಟೈಸ್ ಕೂಡ ಆಗಿದೆ ಈಗ. ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಇದೆಯಾ ಹೇಗೆ? ಹೌದು ಸರ್. ಚಾನೆಲ್ ಮೊನ್ನೆ ಆಗಸ್ಟಿಗೆ ಫುಲ್ ಮಾನಿಟೈಸೇಷನ್ ಆಯಿತು. ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿ ಕೂಡ ನಾನು 6 ತಿಂಗಳು ಅದನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೆ. ಸಾಧಾರಣ 960 ಸಬ್ಸ್ಕ್ರೈಬರ್ ಬರುವಾಗ ನನಗೆ ಕೆಲವು ನಮ್ಮ ಎಮರ್ಜೆನ್ಸಿ ಒಂದು ಜಾಬ್ ಆಫರ್ ಬಂತು ಅಂತೇಳಿ ನಾನು ಜಾಬಿಗೆ ಹೋಗೋದು ಅಂತೇಳಿ ಯೂಟ್ಯೂಬನ್ನು ಒಂದು ಸ್ವಲ್ಪ ಟೈಮಿಗೆ ಅಂತೇಳಿ ಕ್ವಿಟ್ ಮಾಡಿಕೊಂಡೆ. ಒಂದು 3 ಮಂತ್ಸ್ ನಾನು ಮಾಡೋದಿಲ್ಲ ಅಂತೇಳಿ. ಆಗ ಏನಾಯ್ತು ಅಂದರೆ ಅಲ್ಲಿಗೆ ಸ್ಟಕ್ ಆಯ್ತು ನೋಡಿ 3 ಮಂತ್ಸ್. ಸಾಧಾರಣ ಒಂದು ಮಾರ್ಚಿಂದ ಜೂನ್ವರೆಗೆ ನಾನು ವೀಡಿಯೋಸ್ ಹಾಕಲಿಲ್ಲ. ಆದರೂ ಅದರಲ್ಲಿದ್ದ ವಿಡಿಯೋಸ್ ಸ್ವಲ್ಪ ವ್ಯೂಸ್ ಬರ್ತಾ ಇತ್ತು. ಸಾಧಾರಣ ವಾಚ್ ಅವರ್ ಹತ್ರ ಆಗಿತ್ತು, 3,500 ಆ ಥರ ಆಗಿತ್ತು. ಆಮೇಲೆ ನಾನು ಜೂನಿಂದ ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ಡೈಲಿ 1-2 ವಿಡಿಯೋಸ್ ಹಾಕ್ತಾ ಹೋದೆ. ಬೇಗನೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಫುಲ್ ಮಾನಿಟೈಸೇಷನ್ ಕೂಡ ಆಯಿತು. ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಆ ಥರ ಫಿಟ್ನೆಸ್ ಬಗ್ಗೆ ಆ ಥರ ವಿಡಿಯೋಸ್ ಎಲ್ಲ ಹಾಕ್ತಾ ಹೋದೆ. ಅದು ಕೂಡ ಕ್ಲಿಕ್ ಆಯಿತು, ಅದರಲ್ಲಿ ಕೂಡ ವ್ಯೂಸ್ ಬಂತು. ಸೊ ಈಗ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಇನ್ನೊಂದು ಇಲ್ಲಿ ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಮ್ಯಾಟರ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು. ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಿರಿ ಚಾನಲ್, ತುಂಬ ಹೊತ್ತು ಕೆಲಸ ಮಾಡಿದರೂ ಆಗಲಿಲ್ಲ. ಸೆಕೆಂಡ್ ಚಾನಲ್ ಮಾಡಿದ್ದೀವಿ, ಅಲ್ಲಿ ನೀವು 3-4 ತಿಂಗಳು ಅಷ್ಟೇ ಕೆಲಸ ಮಾಡಿ 3-4 ತಿಂಗಳ ಗ್ಯಾಪ್ ಕೊಟ್ಟಿದ್ದೀರಿ. ಸೊ ಇದರಿಂದ ಅಲ್ಲಿ ಚಾನಲ್ಗೆ ಒಂದು ಸ್ವಲ್ಪ ಏನಾದರೂ ಇಫೆಕ್ಟ್ ಬಿತ್ತಾ ಹೇಗೆ, ಅದು ಒಂದು ಸ್ವಲ್ಪ ಹೇಳಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಮೇನ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಇಲ್ಲಿ. ಹೌದು. ಅಂದರೆ ಏನು ಅಂದರೆ ವ್ಯೂಸ್ ಕಡಿಮೆ ಆಗುತ್ತೆ ಸರ್. ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನೆಕ್ಸ್ಟ್ ನಮ್ಮದು ಚಾನಲ್ ನೋಡ್ತಾ ಇರ್ತಾರೆ ಡೈಲಿ, ಇವರದ್ದು ವೀಡಿಯೋಸ್ ಬರುತ್ತಾ ಅಂತ ಹೇಳಿ. ಲೇಟೆಸ್ಟ್ ವೀಡಿಯೋಸ್ ಯಾವುದು ಇಲ್ಲ ಅಂದರೆ ಇವರೇನು ಹಾಕ್ತಾ ಇಲ್ಲ ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವರು ನೋಡೋದು ಕಡಿಮೆ ಆಗುತ್ತೆ ನೋಡಿ ಅಲ್ವಾ. ಸೊ ಕನ್ಸಿಸ್ಟೆನ್ಸಿ ಯಾವಾಗಲೂ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ವಿಡಿಯೋಸ್ ಹಾಕಬೇಕು ಅಂದರೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ 5ರಿಂದ 6 ತಿಂಗಳು ಕಂಟಿನ್ಯೂ ಆಗಿ ನೀವು ವಿಡಿಯೋಸ್ ಹಾಕಬೇಕು. ಇದು ಮೇನ್ ಪಾಯಿಂಟ್ ಇದೆ ಇದರಲ್ಲಿ. ಸೊ ಏನೇ ಇರಲಿ, ಒಂದು ನೀವು 10 ನಿಮಿಷದ ವಿಡಿಯೋ ಮಾಡ್ತಿದ್ರೆ 10 ನಿಮಿಷದ ಮಾಡಿ, 1 ನಿಮಿಷನೋ 2 ನಿಮಿಷನೋ 3 ನಿಮಿಷನೋ ಏನೋ ಒಂದು ವಿಡಿಯೋ ಇವತ್ತು ಮಾಡಬೇಕು. ಅದು ಮಾಡಿ ನೀವು ಅಪ್ಲೋಡ್ ಮಾಡಲೇಬೇಕು ಯೂಟ್ಯೂಬ್ ಮೇಲೆ. ಎಷ್ಟು ನೀವು ಡೈಲಿ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ಚಾನಲ್ ಬೇಗ ಗ್ರೋ ಆಗುತ್ತೆ. ಈ ರೀತಿ ಏನೋ ಆಗ್ತಿದೆ, ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಿಲ್ಲ, ತುಂಬ ಟೈಮ್ ಹೋಗಿದೆ ಅಂದರೆ ಈ ಡಿಸಿಷನ್ ತುಂಬ ಎಫೆಕ್ಟ್ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಹೌದು, ಖಂಡಿತ. ನಾನು ಅದಕ್ಕೆ ಡೈಲಿ ವಿಡಿಯೋಸ್ ತಪ್ಪಿಸೋದೇ ಇಲ್ಲ. ಅಲ್ಲಿ ಅಂತ ಒಂದು ಎಮರ್ಜೆನ್ಸಿ ಬಂದರೆ ಮಾತ್ರ ವಿಡಿಯೋಸ್ ಹಾಕೋದಿಲ್ಲ, ಇಲ್ಲದ್ರೆ ಡೈಲಿ ವಿಡಿಯೋಸ್ ಹಾಕ್ತೇನೆ ಖಂಡಿತ. ಅದು ನನಗೆ ರಿಸಲ್ಟ್ ಬಂದೇ ಬರುತ್ತೆ ಆ ಥರ ಮಾಡಿದರೆ. ಓಕೆ, ಈಗ ನಾವು ವಿಡಿಯೋ ಹಾಕ್ತೀವಿ, ರೆಗ್ಯುಲರ್ ವಿಡಿಯೋ ಹಾಕ್ತಾ ಇರ್ತೀವಿ. ಸೊ ಇವತ್ತು ಹಾಕಿದ ವಿಡಿಯೋದ ಮೇಲೆ ಇವತ್ತೇ ವ್ಯೂಸ್ ಬಂತಾ ಅಥವಾ ಹಾಕಿದ ವಿಡಿಯೋಗೆ
15 ದಿನನೋ 20 ದಿನನೋ ಒಂದು ತಿಂಗಳು ಬಿಟ್ಟು ಹಳೆ ವಿಡಿಯೋ ಮೇಲೆ ವ್ಯೂಸ್ ಬಂತ ನಿಮಗೆ? ಹಳೆ ವಿಡಿಯೋಸ್ ಕೆಲವು ಗ್ರೋ ಆಗಿದೆ ಸರ್, ಸ್ವಲ್ಪ ವ್ಯೂಸ್ ಬಂದಿದೆ. ಒಂದು ವಾರ ಏನೂ ಇರೋದಿಲ್ಲ, ಆಮೇಲೆ ವ್ಯೂಸ್ ಬಂದದ್ದು ಇದೆ. ಇಲ್ಲ ಅಂದ್ರೆ ಒಂದು ಫಸ್ಟ್ ಡೇ ಅಷ್ಟು ಇರುವುದಿಲ್ಲ, ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗುತ್ತೆ. ಆ ತರ ಬಂದದ್ದು ಒಂದು ವಾರ ಬೇಕಾಗುತ್ತೆ ವ್ಯೂಸ್ ಬರ್ಲಿಕ್ಕೆ. ಒಂದು ವಾರ 10 ದಿವಸದಲ್ಲಿ ವ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ನೋಡಿ ನಾವೇನ್ ಮಾಡ್ತೀವಿ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಬೆಳಿಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಸಾಯಂಕಾಲವರೆಗೂ ಬರೀ ಮತ್ತೊಂದು ಏನೂ ಯೋಚನೆ ಮಾಡಲ್ಲ. ಏನು ಮಾಡ್ತೀವಿ, ಬರೀ YT ಸ್ಟುಡಿಯೋ ಓಪನ್ ಮಾಡೋದು, ವ್ಯೂಸ್ ಎಷ್ಟು ಬಂತು, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂತು, ತುಂಬಾ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಹಾಕ್ತೀರಾ, ಸಾಯಂಕಾಲವರೆಗೂ ಬರೀ ಅದೇ ನೋಡ್ತಾ ಇರ್ತೀರಾ. ಸೊ ಆ ವಿಡಿಯೋ ನೋಡೋದ್ರಿಂದ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ, ನಾವು ವಿಡಿಯೋ ಹಾಕಿದ್ದೀವಿ ಚಾನಲ್ ಮೇಲೆ, ವ್ಯೂಸೇ ಬರ್ತಿಲ್ಲ, ಸಬ್ಸ್ಕ್ರೈಬರ್ಸೇ ಆಗ್ತಿಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಆಗಿಬಿಡುತ್ತೆ. ಡೈಲಿ ಇದೇ ರೀತಿ ಆಗ್ತಾ ಇರುತ್ತೆ. ಸ್ಟಾರ್ಟ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 20, 30, ಒಂದು 50 ವಿಡಿಯೋ ಹಾಕಿದ್ದೀವಿ. ಸೊ ಆ ಹಾಕಿದ್ದು ಎಲ್ಲ ವಿಡಿಯೋದ ಮೇಲೆ ಇದೇ ರೀತಿ ಮಾಡಿರ್ತೀವಿ. ಸೊ ಇದೊಂದು ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ ನಮಗೆ. ಹೌದು, ಅಂದ್ರೆ ಅದೇ ಆಗಿರ್ತದೆ. ನಾವು ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ಏನ್ ಮಾಡೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಆಕ್ಚುಲಿ ನಾವು ಒಂದು ವಿಡಿಯೋ ಹಾಕಿರ್ತೇವೆ, ಅದಕ್ಕೆ ಎಷ್ಟು ವ್ಯೂಸ್ ಬಂತು ಅಂತ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೇವೆ. ಅದು ವ್ಯೂಸ್ ಬಂದಿಲ್ಲ ಅಂದ್ರೆ ಇಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಕೂಡ ಮೂಡ್ ಆಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮನ್ಸು ಬರಲ್ಲ, ಹೋಪ್ ಕಳ್ಕೊಳ್ತೀವಿ ಇದರಿಂದ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ನಾನು ಹೊಸ ಯೂಟ್ಯೂಬರ್ಸ್ ಹೇಳೋದು ಏನು ಅಂದ್ರೆ, ನೀವು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ರೆ ಚಾನಲ್ ಮೇಲೆ ವಿಡಿಯೋ ಹಾಕೋದ್ರ ಮೇಲೆ ಗಮನ ಇರಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ ಬರೋದು, ವ್ಯೂಸ್ ಬರೋದು ಅದು ತಾನಾಗಿ ಬರುವಂತದ್ದು ಇದು, ಹೌದಾ? ಇದು ತರುವಂತದ್ದಲ್ಲ. ಹೌದು, 2 days ಬಿಟ್ಟು ಬೇಕಾದ್ರೆ ನೀವೇ ಹೇಳಿದ್ರಿ ಅದರದ್ದೇನು ತಮ್ನೈಲ್ ವ್ಯೂಸ್ ಬಂದಿಲ್ಲ ಅಂದ್ರೆ ತಮ್ನೈಲ್ ಚೇಂಜ್ ಮಾಡ್ಬೋದು, ಟ್ಯಾಗ್ಸ್ ಹಾಕ್ಬೋದು, ಡಿಸ್ಕ್ರಿಪ್ಷನ್ ಚೇಂಜ್ ಮಾಡಿ ಅದನ್ನು ಇನ್ನು ವ್ಯೂಸ್ ಬರುವ ಹಾಗೆ ಮಾಡ್ಬೋದು. ಓಲ್ಡ್ ವಿಡಿಯೋಸ್ ಇದೆಲ್ಲ ಅದು ಕೂಡ ಮಾಡಿ. ಈ ಹಳೆ ವಿಡಿಯೋ ಇದೆ ಅಂದ್ರೆ ಅದ್ರ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅದ್ರ ಮೇಲೆ ಬರೋ ವ್ಯೂಸ್, ಸಬ್ಸ್ಕ್ರೈಬರ್ಸ್ ನಾವು ನೋಡ್ಬಾರ್ದು. ಈಗ ವಿಡಿಯೋ ಹಾಕಿದ್ದೀವಿ, ಒಂದು ವಿಡಿಯೋ ಹಾಕಿದ್ದೀವಿ ಅಂದಮೇಲೆ ಇವತ್ತು ಹಾಕಿದ್ದೀವಿ, ಒಂದು 24 ಗಂಟೆವರೆಗೂ ನೋಡೋದು. ಸೊ ಅದ್ರ ಮೇಲೆ ವ್ಯೂಸ್ ಬಂದಿಲ್ಲ ಅಂದರೆ ಪಾಸಿಟಿವ್ ಆಗಿ ತೊಗೊಂಡು ಅದ್ರ ಮೇಲೆ ಹಾಕಿರೋ ತಮ್ನೇಲು, ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ ಟ್ಯಾಗ್ಸು ನಾವು ಚೇಂಜ್ ಮಾಡಬೇಕು. ಹಳೆ ವಿಡಿಯೋ ಇದ್ರೂ, ಇವನ್ ಹಳೆ ವಿಡಿಯೋ, ತುಂಬ ಹಳೆ ವಿಡಿಯೋ ಇದೆ, 3-4 ತಿಂಗಳಾಯಿತು, ಆ ವಿಡಿಯೋದ ಮೇಲೆ ವ್ಯೂಸೇ ಇಲ್ಲ ಅಂದರೆ ಅದಕ್ಕೂ ನೀವು ಚೇಂಜ್ ಮಾಡಿ ನೋಡಿ. ಸೊ ಅದರಿಂದಾನು ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೋ ಚೇಂಜಸ್ ಬರುತ್ತೆ ಯೂಟ್ಯೂಬ್ ಮೇಲೆ. ಸೊ ಇದೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ಇದು ನಾವು ಮಾಡ್ತಾ ಹೋಗ್ಬೇಕು. ಇದು ತುಂಬ ಇಂಪಾರ್ಟೆಂಟ್ ಇರೋದು. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆಮೇಲೆ ಹಾಕಿದ ವಿಡಿಯೋ ಮೇಲೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಾವು ಯಾವ ರೀತಿ ವಿಡಿಯೋ ಮಾಡಬೇಕು, ಎಂಥ ಕಂಟೆಂಟ್ ನಾವು ಕೊಡಬೇಕು, ಇವತ್ತು ಮಾಡಿದ ವಿಡಿಯೋದಕ್ಕಿಂತ ಬೆಟರ್ ವಿಡಿಯೋ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಇದು ನಾವು ಕಂಟಿನ್ಯೂ ಆಗಿ 5-6 ತಿಂಗಳು ಮಾಡಿದಾಗ ಮಾತ್ರ ನಾವು ಚಾನಲ್ ಮೇಲೆ ಗ್ರೋ ಆಗ್ಲಿಕ್ಕೆ ಸಾಧ್ಯ. ಇದು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಎಲ್ಲರೂ. ಇದು ನಾವು ಮಾಡಬೇಕಾಗಿರೋ ಕೆಲಸ. ಬೇರೆದು ಯಾವುದೂ ನಾವು ನೋಡಬಾರ್ದು. ಸ್ಟಾರ್ಟ್ನಲ್ಲಿ ಯಾವುದೂ ನಮ್ಗೆ ಸಿಗಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಅಂದರೆ ಯಾರಿರ್ತಾರೆ, ವ್ಯೂಸ್ ಅಂದರೆ ಏನಿರುತ್ತೆ ಹೇಳಿ, ಅಲ್ಲಿ ನಂಬರ್ಸ್ ಇರಲ್ಲ, ಅದು ಮನುಷ್ಯರೇ, ನೀವು ನೋಡೋರೆ. ಸೊ ನನಗಿಷ್ಟ ಆದರೆ ನಿಮ್ಮ ವಿಡಿಯೋ ಬರೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ವಿಡಿಯೋ ನನಗಿಷ್ಟ ಆಯಿತು ಅಂದರೆ ನೀವು ಹಾಕಿರೋ ಮುಂದಿನ ವೀಡಿಯೋಗೆ ನಾನು ಕಾಯ್ತಾ ಇರ್ತೀನಿ, ಯಾವಾಗ ಹಾಕ್ತೀರಾ, ಯಾವಾಗ ನೋಡಬೇಕು ಅಂತ ಇರುತ್ತೆ. ಈಗ ನೋಟಿಫಿಕೇಷನ್ ಬಂತು ಅಂದರೆ ಫಟ್ ಅಂತ ನಾವು ವಿಡಿಯೋ ನೋಡ್ತೀವಿ. ಸೊ ವಿಡಿಯೋ ಚೆನ್ನಾಗಿತ್ತು ಅಂದರೆ ಅದು ಮಾಡೇ ಮಾಡ್ತಾರೆ. ಅವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ. ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಬರೋ ನೆಕ್ಸ್ಟ್ ವಿಡಿಯೋಗೆ ಅವ್ರು ಕಾಯ್ತಾ ಇರ್ತಾರೆ. ಸೊ ಒಂದು ಸಬ್ಸ್ಕ್ರೈಬರ್ಸ್ ಬೇಸ್ ಒಂದು ಕರೆಕ್ಟ್ ಲೆವೆಲಲ್ಲಿ ಬರೋವರೆಗೂ ನಮಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇನ್ಕ್ರೀಸ್ ಆಗಲ್ಲ. ಸೊ ಅದು ಅಲ್ಲಿವರೆಗೂ ನಾವು ಕೆಲಸ ಮಾಡಬೇಕು. ಇನ್ನು ಇದೆಲ್ಲ ಮಾಡ್ತಾ ತುಂಬ ಟೈಮ್ ಹೋಗಿದೆ ಅಂದರೆ ನಾವು ಶಿಫ್ಟ್ ಆಗಬೇಕು. ಹೌದಾ? ಕರೆಕ್ಟ್ ಅಂತೀರಾ? ಹೌದು ಸರ್, ಖಂಡಿತ. ಈಗ ಮಾಡ್ತಿದ್ದೀವಿ, ಈ ಚಾನಲ್ ಮೇಲೆ ನಂಗೆ ಗ್ರೋತ್ ಆಗ್ತಿಲ್ಲ, 6 ತಿಂಗಳು ಹೋಗಿದೆ, 1 ವರ್ಷ ಹೋಗಿದೆ, 2 ವರ್ಷ ಹೋಗಿದೆ, ಟೈಮ್ ಹೋಗಿದೆ. 2000 ನಂದು ಹಾಗೆ ಆಗಿದೆ. ಅಂದ್ರೆ 22 ಇಂದ ಸ್ಟಾರ್ಟ್ ಮಾಡಿದ್ದು, ಈಗ ಇನ್ನು 25 ಬಂತು ನೋಡಿ, 3 ವರ್ಷ. ನಾನು ಸ್ಟಾರ್ಟಿಂಗ್ ಇಂದಲೇ 22 ಸೆಪ್ಟೆಂಬರ್ ನಂದು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದು. ಆಮೇಲೆ ನಾನು 1 ವರ್ಷ ಅದಕ್ಕೆ ವರ್ಕ್ ಮಾಡಿದೆ, 2023 ಅಕ್ಟೋಬರ್ ತನಕ. ಅಲ್ಲಿಂದ ಹೊಸ ಚಾನಲ್ ಸ್ಟಾರ್ಟ್ 23 ಇಂದ 24 ಅಕ್ಟೋಬರ್, ಮೊನ್ನೆಗೆ 1 ವರ್ಷ ಆಯ್ತು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದು. ಈಗ ಒಂದು ಹಂತಕ್ಕೆ ಬಂದಿದ್ದೇನೆ. ಇನ್ನೂ ರಿಯಲ್ ಆಗಿ ವರ್ಕ್ ಮಾಡ್ಲಿಕ್ಕೆ ಇರೋದು ಇನ್ನು ಆಕ್ಚುಲಿ ಅರ್ನಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು. ಇನ್ನೂ ವಿಡಿಯೋಸ್ ಕನ್ಸಿಸ್ಟೆನ್ಸಿ ಆಗಿ. ಆದ್ರೂ ಒಂದು ಏನೋ ಒಂದು ಮನಸ್ಸಿಗೆ ಸಮಾಧಾನ ಇರ್ಬೋದಲ್ಲ ನಿಮ್ಗೆ, ಈಗ ಈ ರೀತಿ ಆಯ್ತು, ಒಂದು ಸ್ವಲ್ಪ ಗ್ರೋ ಆಗಿದೆ. ಸೊ ಈಗ ನೆಕ್ಸ್ಟ್ ನಾನು ಮಾಡೋ ಕೆಲಸ ಸರಿಯಾಗಿ ನಾನು ಮಾಡಿದ್ರೆ ಇನ್ನೂ ಗ್ರೋ ಆಗ್ಬೋದು ಅನ್ನೋದು ಒಂದು ಮನಸ್ಸಿಗೆ ಸಮಾಧಾನ ಇರ್ಬೋದು. ಹೌದು,
ಯಾಕೆಂದ್ರೆ ಈ ಸ್ಟ್ರಗಲ್ಸ್ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರಿಗೆ ಮಾತ್ರ ಅರ್ಥ ಆಗ್ಬೋದು. ಅದನ್ನ ವಿಡಿಯೋಸ್ ಮಾಡ್ಬೇಕು, ಎಡಿಟ್ ಮಾಡ್ಬೇಕು. ಅದು ಕುಕಿಂಗ್ ಅಲ್ಲಿ ಇನ್ನೂ ಕಷ್ಟ ಸರ್. ನೀವು ಈಗ ಮಾತಾಡೋದು ಕುಕಿಂಗ್ ಅಲ್ಲಿ ಎಲ್ಲ ಮಾಡ್ಬೇಕು, ಅದನ್ನು ಒಟ್ಟಿಗೆ ಕ್ಯಾಮರಾ ಸೆಟ್ ಮಾಡ್ಬೇಕು, ಆಮೇಲೆ ಅದನ್ನ ಎಡಿಟ್ ಮಾಡ್ಬೇಕು. ಅಲ್ಲೇ ವಾಯ್ಸ್ ಕೊಟ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ವಾಯ್ಸ್ ಕೊಡ್ಬೇಕು, ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಎಷ್ಟು ಕೆಲಸ ಇದೆ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಫುಲ್ ಡೇ ಬೇಕಾಗುತ್ತೆ ನಮಗೆ. ಒಂದು ಈ ಅಡುಗೆ ಚಾನಲಲ್ಲಂತೂ ತುಂಬ ಎಫರ್ಟ್ಸ್ ಇದೆ, ತುಂಬ ಕೆಲಸ ಮಾಡಬೇಕಾಗಿದೆ. ಪ್ರಿಪ್ರೇಷನ್ನು ಅಷ್ಟೇ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ನಾವು ಅಡುಗೆಗೆ ಬೇಕಾಗಿರುವಂಥ ಸಾಮಾನಾಗಲಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ವಿಡಿಯೋ ಶೂಟ್ ಮಾಡಿ ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಫುಲ್ ಡೇ ಟೈಮ್ ಬೇಕು ಇದಕ್ಕೆ. ಸೊ ಈ ಹಾಕಿರೋ ಎಫರ್ಟ್ಗೆ ನಾವು ಎಕ್ಸೆಪ್ಟೇಷನ್ ಇಡ್ತೀವಿ. ಯಾಕಂದರೆ ಇಷ್ಟೆಲ್ಲ ಮಾಡಿದ್ದೀವಿ, ನಮ್ಗೆ ತುಂಬ ಹೋಪ್ ಇರುತ್ತೆ. ಇಷ್ಟೆಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ, ಈ ಚಾನಲ್ ಮೇಲೆ ಹಾಕ್ತೀನಿ, ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ ಅನ್ನೋದು ತುಂಬ ಹೋಪ್ ಇರುತ್ತೆ. ಬಟ್ ಹಾಕಿದಾಗ ಒಂದು ವ್ಯೂಸ್ ಇರಲ್ಲ, ಏನೋ 5-10 ವ್ಯೂಸ್ ಬಂದರೆ ತುಂಬ ಜಾಸ್ತಿ ಅದು. ಸೊ ಆಗ ಹೋಪ್ ಕಳ್ಕೊಳ್ತೀವಿ. ಬಟ್ ಇದು ಇಲ್ಲಿ ನಡೆಯಲ್ಲ, ನಾವು ಹೋಪ್ ಕಳ್ಕೊಂಡ್ರೆ ನಡೆಯಲ್ಲ. ಇಲ್ಲಿ ನಾವು ಕೆಲಸ ಮಾಡಲೇಬೇಕು. ಇದೊಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಕೆಲಸ ಮಾಡಲ್ಲ, 1-2 ವೀಡಿಯೋಸ್ ಮೇಲೆ ಇದೆಲ್ಲ ಎಕ್ಸೆಪ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಮೇಲೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂದರೂ 100 ವಿಡಿಯೋ ಈ ರೀತಿ ನಾನು ಈ ಎಫರ್ಟು 100 ವಿಡಿಯೋವರೆಗೂ ಇರಬೇಕು ಅಟ್ಲೀಸ್ಟ್. ಸೊ ಆಗ ನೀವು ಗ್ರೋ ಮಾಡಲಿಕ್ಕೆ ಸಾಧ್ಯ, ಏನೋ ಒಂದು ಲೆವೆಲ್ಗೆ ಬರ್ಬೋದು. ಇಲ್ಲ ಅಂದರೆ ಆ ಎಕ್ಸೆಪ್ಟೇಷನ್ ಇಡಬೇಡಿ. ಒಂದು ಸಬ್ಸ್ಕ್ರೈಬರ್ಸು ಆಗಲ್ಲ, ವ್ಯೂಸು ಬರಲ್ಲ. ಸೊ ಇದೆಲ್ಲ ನಾನು ನೋಡಲ್ಲ, 100 ವೀಡಿಯೋಸ್ವರೆಗೂ ನಾನು ಇಂಪ್ರೂವ್ ಮಾಡ್ತಾ ಹೋಗ್ತೀನಿ, ಒಳ್ಳೆ ವೀಡಿಯೋಸ್ ಕೊಡ್ತೀನಿ ಅಂತ ಅಂದ್ರೇ ನೀವು ಯೂಟ್ಯೂಬ್ ಮೇಲೆ ಬರಬೇಕು. ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಹೌದಾ? ತುಂಬ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂದ್ರೆ ನೀವು ಏನು ಮಾಡಲಿಕ್ಕೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಅಷ್ಟೇ. ಕಾಂಪಿಟೇಷನ್ ಕೂಡ ಇದೆ ಅಲ್ವಾ, ಅದನ್ನ ನಾವು ತುಂಬ ಕಾಂಪಿಟೇಷನ್ ಆಲ್ಮೋಸ್ಟ್ ನೀವು ಅಡುಗೆಯಲ್ಲಿ ನೀವು ಅಡುಗೆ ಅಂತಾನೆ ಎಲ್ಲ ನೀವು ಯಾವುದೇ ಫೀಲ್ಡಲ್ಲಿ ಹೋದರೂ ಈ ಯೂಟ್ಯೂಬಲ್ಲೇ ಸಿಕ್ಕಾಪಟ್ಟೆ ವಿಡಿಯೋಸ್ ಇದೆ. ಕೋಟಿಗಟ್ಟಲೆ ಜನ ಈಗ ಯೂಟ್ಯೂಬ್ ಮೇಲೆ ಬಂದಿದ್ದಾರೆ. ಹಲವರಿಗೆ ಈಗ ಯೂಟ್ಯೂಬ್ ಏನು ಅನ್ನೋದು ಗೊತ್ತಾಗಿದೆ. ಆದ್ರೆ ಓಕೆ ಇತ್ತು ಸರ್, 4 ವರ್ಷ ಈ ಕೊರೋನಾಕ್ಕಿಂತ ಮೊದಲೇ ಎಲ್ಲ ಮಾಡಿದವರಿಗೆ ತುಂಬಾ ಕ್ಲಿಕ್ ಬೇಗ ವ್ಯೂಸ್ ಎಲ್ಲ ಬಂದಿದೆ. ಅದೇ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಸ್ವಲ್ಪ ಜಾಸ್ತಿ ಶ್ರಮ ಬೇಕು, ಜಾಸ್ತಿ ತಾಳ್ಮೆ ಕೂಡ ಜಾಸ್ತಿ ಬೇಕು, ತುಂಬಾ ಪೇಷನ್ಸ್ ಅಲ್ಲಿ ಮಾಡಬೇಕು. ಬಟ್ ಇನ್ನೊಂದು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ, ಹಿಂದೆ ಅವ್ರು ಗ್ರೋ ಆಗಿದ್ದಾರೆ, ಮುಂದೆ ಗ್ರೋ ಆಗಲ್ಲ ಅನ್ನೋದು ತಪ್ಪು. ಯಾವ ಚಾನಲ್ ಯಾವಾಗ ಹೇಗೆ ಗ್ರೋ ಆಗುತ್ತೆ ಹೇಳಿಕ್ಕಾಗಲ್ಲ. ಸೊ ನೀವು ನೋಡಿರ್ಬೋದು ತುಂಬಾ ಚಾನಲ್ಸ್ ಈ ರೀತಿ ಇದೆ, ಯಾವುದೋ ತಮ್ನೇಲ್ ಹಾಕಿರ್ತಾರೆ, ಏನೋ ವಿಡಿಯೋ ಹಾಕಿರ್ತಾರೆ, ಏನೋ ಟೈಟಲ್ ಹಾಕಿರ್ತಾರೆ, ಚಾನಲ್ ಹೆಸರು ಕೂಡ ಅವ್ರಿಗೆ ಹಾಕ್ಲಿಕ್ಕೆ ಬರಲ್ಲ, ಆದ್ರೂ ಚಾನಲ್ ಗ್ರೋ ಆಗಿರುತ್ತೆ, ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಲಕ್ಕು ಮ್ಯಾಟರ್ ಮಾಡುತ್ತೆ. ಸೊ ಲಕ್ ಚೆನ್ನಾಗಿತ್ತು, ನೀವು ಏನೇ ಹಾಕಿದ್ರು ಚಾನಲ್ ಮೇಲೆ ವ್ಯೂಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಟ್ 99% ಜನರಿಗೆ ಲಕ್ ಇರಲ್ಲ. ನಾವು ಕೆಲಸನೇ ಮಾಡಬೇಕು. ಯೂಟ್ಯೂಬ್ ಮೇಲೆ ನಾವು ಏನು ಮಾಡಬೇಕಾಗಿದೆ ಅದನ್ನು ನಾವು ತಿಳ್ಕೊಂಡು ಸರಿಯಾಗಿ ಇದು ನಾವು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಒಂದು ಸರಿ ನಾವು ಟ್ರೈ ಮಾಡಿದ್ದೀವಿ, ನಾವು ಶ್ರಮ ಪಟ್ಟಿದ್ದೀವಿ, ಅದರ ಮೇಲೆ ಆಗ್ತಿಲ್ಲ ಅಂದರೆ ನೀವು ಶಿಫ್ಟ್ ಆಗಲೇಬೇಕು. ಇದು ನಂದೊಂದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಕೂಡ ಒಂದು 10 years ಅಬವ್ ಆಯಿತು ಯೂಟ್ಯೂಬ್ ಮಾಡ್ತಿದ್ದೀನಿ. ಸೊ ಹಲವಾರು ಚಾನಲ್ಸ್ ನಾನು ಮಾಡಿದ್ದೀನಿ, ಸೆಲೌಟು ಕೂಡ ಮಾರ್ಕೊಂಡಿದ್ದು ಕೂಡ ನಾನು ಚಾನಲ್ಸನ್ನು. ಸೊ ಈ ರೀತಿ ನಾವು ಮಾಡಿದ್ದೀವಿ. ಸೊ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಅನುಭವ ಇದೆ. ಸೊ ಅದೇ ಅನುಭವದಿಂದನೇ ನಾವು ಈ ರೀತಿ ನಿಮಗೆಲ್ಲ ಸಜೆಷನ್ ಕೊಡ್ತಾ ಇರ್ತೀವಿ. ಸೊ ಬಟ್ ಸಜೆಷನ್ ಕೊಟ್ಟ ಮೇಲೆ ಅದ್ರ ಮೇಲೆ ನೀವು ಎಷ್ಟು ಇಂಪ್ಲಿಮೆಂಟ್ ಮಾಡ್ತೀರಾ, ಎಷ್ಟು ನೀವು ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನೋ ಮಾಡ್ತಿದ್ದೀರಾ, ಮೊದಲು ಮಾಡ್ತಿರೋ ರೀತಿಯೇ ಈಗಲೂ ಮಾಡಿದರೆ ಸೊ ಬ್ಯಾಕ್ ಏನಾಗಿತ್ತು ನೆಕ್ಸ್ಟು ಅದೇ ಆಗುತ್ತೆ, ಅಗೇನ್ ಅದೇ ಆಗುತ್ತೆ. ಸೊ ನೀವು ಒಂದು ಸ್ವಲ್ಪ ಮಾಡೋ ಕೆಲಸನ ಸರಿಯಾಗಿ ಮಾಡಬೇಕು. ಈಗ ನಿಮಗೆ ಹೆಂಗೆ ಅನಿಸ್ತಿದೆ, ಈಗ ಏನು ಮಾಡಬೇಕು, ಈಗ ಇದು ಒಂದೇ ಚಾನಲ್ ಇನ್ನು ಬೇರೆ ಚಾನಲ್ ಏನಾದರೂ ಇದೆಯಾ ನಿಮಗೆ? ಹಾಂ ಸರ್, ಇನ್ನೊಂದು ಚಾನಲ್ ಇದೆ. ನಾನಂದರೆ ಇನ್ನೊಂದು ಅರ್ಚನಾ ಗ್ಲಾಮರ್ ಗೈಡ್ ಅಂತ ನನ್ನ ಚಾನಲ್ ಹೆಸರು. ಅದರಲ್ಲಿ ನಾನು ಸ್ಕಿನ್ ಕೇರ್, ಹೇರ್ ಕೇರ್ ಆ ಥರ ಕಂಟೆಂಟ್ ತಗೊಂಡು ಮಾಡ್ತಾ ಇದ್ದೆ. ಬಟ್ ಅದು ಮತ್ತು ಇದು ಎರಡೂ ಚಾನಲ್ ವರ್ಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇದಕ್ಕೂ ವೀಡಿಯೋಸ್ ಹಾಕಬೇಕು, ಅದಕ್ಕೂ ವೀಡಿಯೋಸ್ ಹಾಕಬೇಕು, ಅದು ತುಂಬ ಕಷ್ಟ ಆಗ್ತದೆ. ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಅದಕ್ಕೆ ಕಂಟೆಂಟ್ ಹುಡುಕೋದು ಕಷ್ಟ ಆಗ್ತದೆ. ಟೋಟಲಿ ಸ್ಟ್ರೆಸ್, ಇಡೀ ದಿವಸ ಕ್ಯಾಮರಾ, ವಿಡಿಯೋ ಶೂಟು, ಎಡಿಟಿಂಗ್, ಅದೇ ತುಂಬಾ ಸ್ಟ್ರೆಸ್ ಆಗ್ತದೆ ಅಂಥೇಳಿ
ಆ ಚಾನಲನ್ನು ಜಸ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಆದರೂ ಕೂಡ ಅದರಲ್ಲಿ ಕೂಡ 67 ವ್ಯೂಸ್ ಎಲ್ಲ ಬಂದಿದೆ ಕೆಲವು ವಿಡಿಯೋಸಿಗೆಲ್ಲ. ಸೊ ಅದು ಕೂಡ ಮಾನಿಟೈಸೇಷನ್ ಹಂತದಲ್ಲಿದೆ, ಅದನ್ನು ಬಿಡ್ಲಿಕ್ಕೂ ಮನಸ್ಸು ಬರುವುದಿಲ್ಲ. ಸೊ ಅದರಲ್ಲಿ ಇನ್ನೂ ಸ್ವಲ್ಪ ಕಂಟೆಂಟ್ ಎಲ್ಲ ಚೇಂಜ್ ಮಾಡಿ ಅದನ್ನು ಬೆಳೆಸಬೇಕು ಅಂತ ಹೇಳುವ ಒಂದು ಯೋಜನೆ ಕೂಡ ಇದೆ. ಓಕೆ ಓಕೆ. ಸೊ ಈಗ ನಿಮ್ಮದು ಈ ಮೇನ್ ಚಾನಲ್ ನಾನೇನು ಸಜೆಷನ್ ಕೊಟ್ಟಿದ್ದೆ, ಈ ಮೇನ್ ಚಾನಲ್ ಹೆಸರೇ ಹೇಳಿಲ್ಲ ನೀವು ಇನ್ನೂವರೆಗೆ. ಅರ್ಚನಾಸ್ ವೆಜ್ ರೆಸಿಪಿ ಅಂತ ಸರ್. ಅದು ಇತ್ತೀಚೆಗೆ ಅಡುಗೆ ನಂದು ಈಗ ಹೊಸ ಚಾನಲ್ ಅಡುಗೆ ಪ್ಯಾಷನ್ ಅಂತ ಹೇಳಿ ಮಾನಿಟೈಸೇಷನ್ ಆಗೋವರೆಗೆ ಅಡುಗೆ ಪ್ಯಾಷನ್ ಅಂತಲೇ ಇತ್ತು. ಆಮೇಲೆ ಆ ಹೆಸರನ್ನ ಚೇಂಜ್ ಮಾಡ್ಕೊಂಡೆ, ಅರ್ಚನಾಸ್ ವೆಜ್ ರೆಸಿಪಿ ಅಂತ ಹೇಳಿ. ಅದು ಒಂದು ಸಜೆಷನ್ ನೀವೇ ಕೊಟ್ರಿ ಅಂತ ಹೇಳ್ಬೋದು, ಆ ಹೆಸರು ಚೇಂಜ್ ಮಾಡಿ. ಅಂದ್ರೆ ಯಾಕೆಂದ್ರೆ ನನಗೆ ಈ ಚಾನಲ್ ಕೂಡ ವ್ಯೂಸ್ ಬರೋದಿಲ್ವಾ, ಏನೋ ಕ್ಲಿಕ್ ಆಗ್ತಿಲ್ಲ ಸರ್ ಅಂತ ಹೇಳಿ ನಿಮಗೆ ಹೇಳುವಾಗ ನೀವು ತುಂಬಾ ಬೈದಿದ್ದೀರಿ ಕೂಡ ನನಗೆ ಕೆಲವೊಮ್ಮೆ. ತುಂಬಾ ತುಂಬಾ ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಆದ್ರೂ ನಿಮ್ಮ ಬಾಯಿಂದ ಬಂತು. ನಾನು ತುಂಬಾ ಸರಿ ಡೈರೆಕ್ಟ್ ಆಗಿ ಎಲ್ಲ ಮಾತುಗಳನ್ನು ಹೇಳ್ಬಿಟ್ಟಿರ್ತೀನಿ. ಹೌದು, ಜಾಸ್ತಿ ಬೈಗಳು ತಿಂದವಳು ನಾನೇ ಅಂತ ಅನ್ಕೊಳ್ತಿದ್ದೆ. ಹಾಗೆ ಸಾರಿ, ಬಟ್ ನನ್ನ ಇಂಟೆನ್ಷನ್ ಈ ರೀತಿ ಏನೂ ಇರಲ್ಲ. ಮೋಟಿವೇಶನ್ ಕೂಡ ಅಷ್ಟೇ ಸಿಕ್ಕಿತ್ತು. ಆಕ್ಚುಲಿ ನಾನು ಈ ರೀತಿ ಯಾಕೆ ಮಾಡ್ತೀನಿ ಅಂದರೆ, ಇಲ್ಲ ಅಂದರೆ ನೀವೇನು ಮಾಡ್ತೀರಾ, ಡಿಪೆಂಡ್ ಆಗಿಬಿಡ್ತೀರಾ. ಓಕೆನಾ? ಸೊ ನೀವು ಒಂದು ಸ್ವಲ್ಪ ಹುಡುಕ್ಲಿ, ಎಲ್ಲಾದರೂ ಒಂದು ಸ್ವಲ್ಪ ಬೇರೆ ಬೇರೆ ವಿಷಯಗಳನ್ನು ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅನ್ನೋ ವಿಚಾರಕ್ಕೆ ನಾನು ಈ ರೀತಿ ಎಲ್ಲ ಹೇಳಿರ್ತೀನಿ. ಸೊ ನೀವು ನೋಡಿ, ಈಗ ನಿಮ್ಮ ಜೊತೆ ನನ್ನ ಕಾಂಟ್ಯಾಕ್ಟ್ನಲ್ಲಿ ಇರೋದು ಒಂದೂವರೆ ವರ್ಷ ಆಯಿತು ಅನ್ಸುತ್ತೆ. 2023 ಚಾನಲ್ ಬರಬೇಕಾದ್ರೆ ಅದಕ್ಕಿಂತ ಮುಂಚೆನೆ ನೀವು ನೋಡ್ತಾ ಇದ್ರಿ ನನ್ನ ಚಾನಲ್, ಒಂದು ವರ್ಷ ಆಯ್ತು. ಹೌದು, ಇಲ್ಲ ಅಡುಗೆ ಪ್ಯಾಷನ್ ಚಾನಲ್ ಇರುವಾಗಲೇ ನಿಮಗೆ ಅದರಲ್ಲಿ ಸಜೆಷನ್ ಕೊಟ್ಟಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಏನೇನೋ ಮಿಸ್ ಆಗಿತ್ತು ಅಂತ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ಕೊಟ್ಟು ಆವಾಗಿಂದ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಸೊ ಅಲ್ಲಿಂದನೂ ನಿಮಗೆ ನಾನು ಏನು ಹೇಳ್ಬೇಕಾಗಿದೆ ಎಲ್ಲಾನು ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಅವಾಗ ಒಂದು ಸ್ವಲ್ಪ ರ್ಯಾಶ್ ಆಗಿಯೂ ಮಾತಾಡಿದ್ದೀನಿ, ಏನೇನೋ ಹೇಳಿದ್ದೀನಿ. ಬಟ್ ಅದನ್ನೆಲ್ಲ ಮೀರಿ ಒಂದು ಸ್ವಲ್ಪ ನೀವು ಕೂಡ ಕೆಲಸ ಮಾಡಿದ್ದೀರಾ ಅದ್ರ ಮೇಲೆ. ಸೊ ನೀವು ತಿಳ್ಕೊಂಡಿದ್ದೀರಾ. ಸೊ ನಾನು ಆ ರೀತಿ ನೀವು ಕೇಳಿದ್ದಕ್ಕೆ ಪ್ರತಿಯೊಂದಕ್ಕೆ ಆನ್ಸರ್ ಮಾಡ್ತಾ ಹೋದರೆ ನೀವು ನನ್ನ ಮೇಲೆ ಡಿಪೆಂಡ್ ಆಗ್ತೀರಾ ಅನ್ನೋದು ಉದ್ದೇಶಕ್ಕೆ ನಾನು ಕೆಲವೊಮ್ಮೆ ರ್ಯಾಶ್ ಆಗಿ ಕೆಲವೊಂದಿಷ್ಟು ಹೇಳಿನೂ ಅದಾದ್ಮೇಲೂ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಮಾಹಿತಿ ಕೊಡಬೇಕು ಅನ್ನಿಸ್ತು ಅಂದರೆ ನಾನೇ ಸ್ವತಃ ಹೇಳಿದ್ದೀನಿ. ಈ ರೀತಿ ತುಂಬ ಜನರಿಗೆ ನಾನು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಈಗ ನಿಮ್ಮ ಚಾನಲ್ ನೋಡಿದ್ದೀನಿ ಅಂದಮೇಲೆ ಆ ಚಾನಲ್ ಅಲ್ಲಿಗೆ ಬಿಟ್ಬಿಡಲ್ಲ. ನಾನೇನು ಮಾಡ್ತೀನಿ, ಆವಾಗ ನಿಮ್ಮ ಫ್ರೀ ಇದ್ದಾಗ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ, ನನ್ನ ಕಾಂಟ್ಯಾಕ್ಟ್ನಲ್ಲಿ ಯಾರ್ಯಾರು ಇರ್ತಾರೆ ಅಂಥವ್ರ ಚಾನಲ್ ಆವಾಗ ನೋಡ್ತಾ ಇರ್ತೀನಿ. ಏನೋ ಒಂದು ಮಿಸ್ ಅನ್ನಿಸ್ತು, ಬೇಡ ಅನ್ನಿಸ್ತು, ಈ ರೀತಿ ಯಾಕೆ ಮಾಡ್ತಿದ್ದಾರೆ ಏನಾದರೂ ಅನ್ನಿಸ್ತು ಅಂದರೆ ಆವಾಗಲೇ ಒಂದು ಕಮೆಂಟ್ ಹಾಕಿರ್ತೀನಿ ಇವರಿಗೆ. ಸೊ ಈ ರೀತಿ ಮಾಡ್ತಿದ್ದೀರಾ, ಇದನ್ನು ಮಾಡಬೇಡಿ, ಈ ರೀತಿ ಮಾಡಿ, ಇದು ಮಾಡಿ. ಇಲ್ಲಾಂದರೆ ರೆಫರೆನ್ಸ್ಗಾಗಿ ಆದರೂ ಬೇರೆಯವ್ರ ಚಾನಲ್ ನನಗೆ ಇಷ್ಟ ಆಯಿತು, ಅವ್ರು ಮಾಡ್ತಿರೋದು ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂದರೆ ಅದು ಕೂಡ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದು ಮಾಡಬೇಡಿ, ಈ ರೀತಿ ಮಾಡಿ ನೀವು ಅಂತಾನು ಹೇಳಿರ್ತೀನಿ. ಸೊ ಇದು ಎಲ್ಲ ನೀವು ಮಾಡ್ತಾ ಇರಬೇಕು, ಮಾಡ್ತಾ ಕೆಲಸ ಮಾಡಿದ್ರೇ ಆಗೋದು. ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ನಿಮ್ಮ ಪ್ರಕಾರ ನೀವು ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಪ್ರಕಾರ ನೀವು ಮಾಡಿ. ಸೊ ನಾನು ಹೇಳಿದ್ದೀನಿ ನನ್ನ ಪ್ರಕಾರನೇ ಮಾಡಿ ಅಂದರೆ ನೋಡಿ, ಜನರಿಗೆ ಯಾವ ರೀತಿ ಏನು ಇಷ್ಟ ಆಗುತ್ತೋ ಹೇಳಿಕ್ಕಾಗಲ್ಲ. ಸೊ ನನ್ನ ಇಷ್ಟದ ಪ್ರಕಾರ ನಾನು ಹೇಳಿರ್ತೀನಿ, ಬಟ್ ಜನರ ಇಷ್ಟ ಹೇಗಿರುತ್ತೋ ಗೊತ್ತಿರಲ್ಲ. ಸೊ ನೀವು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ಕೆಲಸನೂ ಅದರಲ್ಲಿ ಇರಬೇಕು. ಸೊ ಈಗ ಅರ್ನಿಂಗ್ ಎಷ್ಟಾಗ್ತಿದೆ ಅದ್ರ ಬಗ್ಗೆ ಏನಾದರೂ ಹೇಳಲಿಕ್ಕಾಗತ್ತಾ ನನ್ನ ಸಬ್ಸ್ಕ್ರೈಬರ್ಸ್ಗೆ? ಹಾಂ ಸರ್, ಖಂಡಿತ. ಅರ್ನಿಂಗ್ ಇನ್ನು ನನ್ನ ಕೈಗೆ ಅಂತ ಹೇಳಿ ಪೇಮೆಂಟ್ ಬಂದಿಲ್ಲ. ಅದು ಎಲ್ರಿಗೂ ಗೊತ್ತಿದೆ ಅಲ್ವಾ, ಯೂಟ್ಯೂಬಲ್ಲಿ $100 ಕಂಪ್ಲೀಟ್ ಆಗಬೇಕು, ಅದಾದ ನಂತರ ನಮ್ಮ ಕೈಗೆ ಪೇಮೆಂಟ್ ಬರುತ್ತೆ ಅಂಥೇಳಿ. ಇನ್ನೀಗ ಆದಷ್ಟು ಬೇಗ ನನ್ನ ಕೈಗೆ ಪೇಮೆಂಟ್ ಬರ್ತದೆ ಅಂಥೇಳಿ ವೆಯ್ಟಿಂಗಲ್ಲಿ ಇದ್ದೇನೆ. ಸ್ವಲ್ಪ $1 ಕಂಪ್ಲೀಟ್ ಆಗಬೇಕು. ಹಾಗೆ ಶೀಘ್ರದಲ್ಲೇ ಪೇಮೆಂಟ್ ಬಂದಾಗ ನಾನೊಂದು ವಿಡಿಯೋ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೇನೆ ಸರ್. ಸೊ ಈಗ ಆಗಿರೋ ಅರ್ನಿಂಗ್ ಎಷ್ಟು ಅಂತ ಸುಮ್ಮನೆ ಜಸ್ಟ್ ಒಂದು ಲಂಸಮ್ ಅಮೌಂಟ್ ಆದರೂ ಆಗಿರ್ಬೋದಲ್ಲ, ಏನಾದರೂ ಅರ್ನಿಂಗ್? ಸೊ ಅದು ಹೇಳ್ಬೋದಾ? ಹೇಳ್ಬೋದು ಸರ್. ಈಗ ಏನು ಹೇಳೋದು, ಒಂದು ಸಣ್ಣ ಮೊಬೈಲ್ ತಗೊಳ್ಬೋದು ಸರ್. ಅಂದ್ರೆ ಸಣ್ಣ ಮೊಬೈಲ್ ಅಂದ್ರೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಾಧಾರಣ ಸಣ್ಣದು ತಗೊಳ್ಬೋದು, ಅಷ್ಟು ಅಮೌಂಟ್ ಆಗಿದೆ ಈಗ. ಹಾಂ. ಸೊ ಓಕೆ, ಪೇಮೆಂಟು ಜನರೇಟ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳಿ. ಹೌದು. ಓಕೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೆಲ್ಲ ಮಾಹಿತಿ ನಮ್ಮ ಚಾನಲ್ ಮೇಲೆ ಬಂದು ಹಂಚಿಕೊಟ್ಟಿದ್ದಕ್ಕೆ.
ಆದಷ್ಟು ಬೇಗ ನಿಮ್ಮ ಪೇಮೆಂಟ್ ನಿಮ್ಮ ಕೈ ಸೇರಲಿ, ಇನ್ನೂ ಹೆಚ್ಚಿಗೆ ಚಾನಲ್ ಗ್ರೋ ಆಗಲಿ ಅಂದ್ಕೊಂತ ಮತ್ತೊಮ್ಮೆ ಇಲ್ಲಿವರೆಗೂ ನಮ್ಮ ಜೊತೆ ಸೇರಿ ಮಾಹಿತಿ ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ. ಧನ್ಯವಾದಗಳು ಸರ್, ನಿಮಗೂ ಕೂಡ ತುಂಬಾನೇ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇದ್ದದಕ್ಕೆ ನಾನು ಇಷ್ಟು ಬಂದೆ, ಇಷ್ಟು ಒಂದು ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಹಾಕೋದು ಎಲ್ಲ ಮಾಡಿದೆ ಅಂತ. ಓಕೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕೇಳೋದಿಷ್ಟೇ, ಇವ್ರ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ. ನೀವು ಅರ್ಚನಾಸ್ ವೆಜ್ ರೆಸಿಪಿ ಅಂತ ಇವ್ರ ಚಾನಲ್ ಇದೆ, ಇವ್ರ ಚಾನಲ್ ಮೇಲೆ ಇವ್ರ ವೀಡಿಯೋಸ್ ಯಾವ ರೀತಿ ಹಾಕ್ತಿದ್ದಾರೆ ಅದು ಕೂಡ ಚೆಕ್ಔಟ್ ಮಾಡಿ. ನಾನು ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಸೊ ನೀವು ನೋಡಿ. ಸೊ ಒಂದು ಡಿಸಿಷನ್ ತೊಗೊಳ್ಳಿ. ತುಂಬ ಹೊತ್ತಾಗಿದೆ, ಚಾನಲ್ ಮೇಲೆ ಕೆಲಸ ಮಾಡ್ತಿದ್ದೀರಾ, ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಈ ರೀತಿ ಏನಾದರೂ ಒಂದು ಡಿಸಿಷನ್ ತೊಗೊಂಡು ನೀವು ಕೆಲಸ ಮಾಡಿ. ಇನ್ನು ಏನಾದರೂ ನಿಮ್ಗೆ ಸಮಸ್ಯೆ ಆಗ್ತಿದೆ, ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ಕೂಡ ನನ್ನಿಂದ ಎಷ್ಟಾಗುತ್ತೋ ಸಾಧ್ಯ ಆಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ, ಇವರಿಗೂ ಕೂಡ ನಾನು ಚಾರ್ಜ್ ಮಾಡಿದ್ದೀನಿ. ನೀವು ಕೇಳ್ಬೋದು, ಯಾಕೆ ಮೇಡಮ್ ನಾನು ಚಾರ್ಜ್ ಮಾಡಿದ್ದೆ ನಿಮಗೆ ಸ್ಟಾರ್ಟ್ನಲ್ಲಿ. ಹೌದು, ಚಾರ್ಜ್ ಮಾಡಿದ್ರೆ ಯಾವ ಕೆಲಸ ಸಾಧ್ಯ ಯಾಕೆಂದರೆ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಅವಾಗೆ ನಾನು ನೋಡಿ, ನಾವು ಬಂದಿರೋದು ಯೂಟ್ಯೂಬ್ ಮೇಲೆ ಆನ್ಲೈನ್ ಬಂದಿರೋದೇ ಹಣ ಮಾಡಲಿಕ್ಕೆ ಅಂತ ಬಂದಿರ್ತೀವಿ. ಸೊ ಇಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ, ಅಲ್ಲಿ ಒಂದು ಸ್ವಲ್ಪ ಚಾರ್ಜ್ ಮಾಡಿದ್ರೇ ಅದಕ್ಕೊಂದು ಬೆಲೆ ಇರುತ್ತೆ. ಹಾಗೆ ಫ್ರೀಯಾಗಿ ನಾವು ಮಾಡ್ತಾ ಕೂತ್ರೆ ಫ್ರೀಯಾಗಿ ಜನ ಮತ್ತೆ ಕೇಳ್ತಾರೆ, ಫ್ರೀಯಾಗಿ ಸಿಗ್ತದೆ ಅಂದ್ರೆ ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಸೊ ಸುಮ್ಮನೆ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗ ನಾನು ಇಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ತುಂಬಾ ಜನ ಏನೇನೋ ಮೆಸೇಜ್ ಆಗ್ತಿರ್ತಾರೆ, ಅವ್ರ ಟೈಮೂ ಇಲ್ಲ, ಒಂದು ಟೈಮ್ ಸೆನ್ಸು ಇಲ್ಲ ಅವ್ರಿಗೆ. ಈಗ ಏನೋ ಒಂದು ಟೈಮ್ ಯಾವಾಗೋ ಒಂದು ಮೆಸೇಜ್ ಹಾಕೋದು, ಏನೇನೋ ಮೆಸೇಜ್ ಹಾಕೋದು, ಸುಮ್ಮನೆ ಏನೇನೋ ಕೇಳೋದು. ಅರ್ಥಕ್ಕೆ ಈಗ ಏನೋ ಒಂದು ಇಶ್ಯೂ ಆಗಿದೆ, ಅದು ಆವಾಗಲೇ ಕೇಳಬೇಕು ಅಂದರೆ ಕೇಳ್ಬೋದು, ಇಲ್ಲ ಅಂತಲ್ಲ. ಬಟ್ ಕೆಲವೊಬ್ರದ್ದು ಅದು ನೇಚರೇ ಆಗಿಬಿಟ್ಟಿದೆ. ಈ ರೀತಿ ಒಂದು ಸ್ವಲ್ಪ ಟೈಮ್ ನೋಡಿಕೊಂಡು ನಮಗೂ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸ್ವಲ್ಪ ಟೈಮ್ ಕೊಟ್ಟರೆ ನಮಗೂ ಆಗುತ್ತೆ. ತುಂಬ ಜನ ಈಗ ನಂಬರ್ ಕೊಟ್ಟಿದ್ದೀವಿ ಅಂದರೆ ಎಲ್ರಿಗೂ ಬೇಕಾಗಿರುತ್ತೆ, ಎಲ್ರಿಗೂ ಹೋಪ್ ಇರುತ್ತೆ, ಏನೋ ಒಂದು ಇವ್ರ ಕಡೆಯಿಂದ ಆಗ್ಬೋದು ಅಂತ ಹೋಪ್ ಇರುತ್ತೆ. ಬಟ್ ಒಂದು ಸ್ವಲ್ಪ ನಮಗೂ ಟೈಮ್ ಕೊಟ್ಟರೆ ಆ ಟೈಮಿಗೆ ನಾವು ಒಂದು ಸ್ವಲ್ಪ ರಿಪ್ಲೈ ಮಾಡ್ತೀವಿ. ಈಗ ಏನೋ ಒಂದು ಬ್ಯುಸಿ ಇರ್ತೀವಿ, ಈ ರೀತಿ ನೋಡಿ ಈಗ ಶೂಟ್ ನಡೀತಿದೆ ಅಂದರೆ ಒಂದು ತುಂಬ ಟೈಮ್ ಹೋಗುತ್ತೆ, ಇದಕ್ಕೆ ಈಗ ಎಡಿಟ್ ಮಾಡಬೇಕು ಅದು ಇದು ಅಂತ ನಮ್ಮದು ಕೆಲಸ ಇರುತ್ತೆ. ಸೊ ಹೀಗಿರುವಾಗ ಒಂದು ಸ್ವಲ್ಪ ರಿಪ್ಲೈ ಮಾಡಲಿಕ್ಕೂ ಟೈಮ್ ಸಿಗಲ್ಲ. ಏನೋ ಒಂದು ಟೈಮ್ ಸಿಕ್ಕಾಗ ನಾವು ರಿಪ್ಲೈ ಮಾಡ್ತೀವಿ. ಒಂದು ಸ್ವಲ್ಪ ಪೇಷನ್ಸ್ ಇಟ್ಟು ನನಗೂ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಮಾಡ್ಬೋದು. ಸೊ ಈಗ ಇಲ್ಲಿವರೆಗೂ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆ ಸ್ನೇಹಿತರೆ, ನಿಮಗೂ ಕೂಡ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ಹೇಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಮತ್ತೊಮ್ಮೆ ಮತ್ತೆ ಬೇರೆ ಇಂಟರ್ವ್ಯೂದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.